ಅವರು ಹೇಳಿದ ಪ್ರಕಾರ ನಾನು ಮಾಡಿದೆ. ನೀವು ನಂಬುತ್ತೀರೋ ಇಲ್ವೋ, ನಾನು ಹೇಳ್ದಲ್ಲ, ನಿಜವಾಗ್ಲೂ ಪ್ರಮೋಷನ್ ಮಾಡ್ತಾ ಇಲ್ಲ, ಯಾಕಂದರೆ ಇವರು ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಈ ಪ್ರೋಗ್ರಾಮ್ಗೋಸ್ಕರ ನಾನು ಕರೆದದ್ದು. ಒಂದು 2 minutes ನಂತರ ಒಂದು 60% ಅದು ನೋವು ಹೋಗಿದೆ. 2 minutes ನಂತರ. ಮತ್ತು ಇದ್ರ ಬಗ್ಗೆ ಸಾಕಷ್ಟು ಸ್ವಲ್ಪ ಓದಿದ್ದೀನಿ ನಾನು. ಸುಮಾರು ತಜ್ಞರಿದ್ದಾರೆ. ಸೊ ಅದರಲ್ಲಿ ಒಳ್ಳೆ ತಜ್ಞರು ಪ್ರೊಫೆಸರ್ ರವೀಂದ್ರ ಅವರು. ಸೊ ನಾನು ಎನಿಸಿದೆ ಇದು ಖಂಡಿತವಾಗಿ ನಮಗೆ ಉಪಯೋಗ ಆಗುವಂಥದ್ದೇ. ಆರೋಗ್ಯದ ಬಗ್ಗೆ ನಮಗೆ ಹೆಚ್ಚು ಕಾಳಜಿ ಬೇಕು. ಯಾಕಂದರೆ ಮಹಿಳೆಯರ ಆರೋಗ್ಯ ಬಗ್ಗೆ ತಿಳಿಸುವಾಗ ಮಹಿಳೆಯರು ಯಾವತ್ತೂ ಅವರ ಆರೋಗ್ಯಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ. ಹೌದಾ ಅಲ್ವಾ? ಇಂಪಾರ್ಟೆನ್ಸ್ ಕೊಡೋದೇ ಇಲ್ಲ. ಮನೆಯಲ್ಲಿ ಯಾರಿಗಾದ್ರೂ ಒಂದು ಸಮಸ್ಯೆ ಇದ್ದರೆ ಅದು ನಮಗೆ ಏನಾದರೂ ನೋವೋ ಏನಾದರೂ ಇದ್ದರೆ ಅದು ಲಾಸ್ಟ್ ನಾವು ಇಟ್ಕೊಳ್ತೀವಿ. ಉಳಿದವ್ರನ್ನೆಲ್ಲ ನಾವು ಸೇವೆ ಮಾಡ್ತೀವಿ. ಅವರ ಫುಡ್ ಬಗ್ಗೆ ನಾವು ಎನಿಸ್ತೀವಿ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀವಿ. ನಮ್ಮದು ಮತ್ತೆ ನಾವು ಮತ್ತೆ ಅಂತ ಹೇಳ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಇವತ್ತು ಅವ್ರನ್ನ ತಂದಿದ್ದೀವಿ ಯೂನಿವರ್ಸಿಟಿಯಲ್ಲಿ. ಅವರು ಕೊಡುವ ಅಂಥ ಒಂದು ನಮಗೆ ಇರುವ ಒಂದು ನಾಲೆಡ್ಜು ಎಲ್ಲರಿಗೂ ರೀಚ್ ಆಗಬೇಕು. ಅವ್ರ ಜೊತೆಯಲ್ಲಿ ಸ್ವಲ್ಪ ಮೆಟೀರಿಯಲ್ಸ್ ಕೂಡ ತಂದಿದ್ದಾರೆ. ಕನ್ನಡದಲ್ಲಿಯೂ ತಂದಿದ್ದಾರೆ, ಇಂಗ್ಲೀಷಲ್ಲಿಯೂ ತಂದಿದ್ದಾರೆ. ಯಾರಿಗೆ ಕನ್ನಡದಲ್ಲಿ ತಗೊಳ್ಬೋದು, ಇಂಗ್ಲೀಷಲ್ಲಿ ಯಾರಿಗೆ ಇಂಗ್ಲೀಷಲ್ಲಿ ತಗೊಳ್ಬೋದು. ಇವತ್ತು ಲೆಕ್ಚರ್ ಆ್ಯಂಡ್ ಡೆಮಾನ್ಸ್ಟ್ರೇಷನ್ ಕಾನ್ಸಂಟ್ರೇಟ್ ಮಾಡುವುದು ಮಹಿಳೆಯರಿಗೆ ಸಂಬಂಧಪಟ್ಟ ಡಿಸೀಸಸ್ ಮಾತ್ರ. ಬಟ್ ಬೆನ್ನು ನೋವು ಇತ್ಯಾದಿಗಳೆಲ್ಲ ಎಲ್ಲರಿಗೂ ಸಂಬಂಧಪಟ್ಟದೇ, ನಿಮಗೆ ಸರ್ ಹತ್ರ ಕೇಳ್ಬೋದು. ಬಟ್ ನಾಳೆಯಂತೂ ನಮಗೆ ಒಂದು ಉಚಿತವಾಗಿ ಇರುವ ಒಂದು ಹೀಲಿಂಗ್ ಅವರು ಟ್ರೀಟ್ಮೆಂಟೇ ಕೊಡ್ತಾರೆ. ಸೊ ನಿಮಗೆ ಯಾರಿಗೆಲ್ಲ ಗೊತ್ತಿದೆಯೋ ಕರ್ಕೊಂಡು ಬನ್ನಿ, ಸರ್ ಟ್ರೀಟ್ಮೆಂಟ್ ಕೊಡ್ತಾರೆ. ತುಂಬ ಸುಲಭದಿಂದ ಮಾಡುವಂಥದ್ದು. ಸೊ ನನಗೆ ಆನ್ ಬಿಹಾಫ್ ಆಫ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಆ್ಯಂಡ್ ಸೆಂಟರ್ ಫಾರ್ ವಿಮೆನ್ ಸ್ಟಡೀಸ್ ಆನ್ ಬಿಹಾಫ್ ಆಫ್ ಆಲ್ ಆಫ್ ಅಸ್ ಪ್ರೆಸೆಂಟ್, ಸರ್, I have the pleasure of welcoming you, sir. Thank you so much. Similarly, our other 2 resource persons, we have Sri Vijay Kumar, who is also an acupressurist, and Srimati Girija Rajendran. ಅದು ಇನ್ನೊಂದು ನಾವು ಮಾಡುವಂಥದ್ದು ಇವತ್ತು ನಿಮ್ಮ ಹ್ಯಾಂಡ್ ರೈಟಿಂಗ್ ಬಗ್ಗೆ. ಗ್ರಾಫಾಲಜಿ ಇಸ್ ಅ ಸೈನ್ಸ್ ಆಫ್ ಹ್ಯಾಂಡ್ ರೈಟಿಂಗ್. ಈ ಹ್ಯಾಂಡ್ ರೈಟಿಂಗನ್ನು ನಾವು ಯಾವ ರೀತಿಯಲ್ಲಿ, ಒಂದು ಹ್ಯಾಂಡ್ ರೈಟಿಂಗ್ ಒಬ್ಬರು ಬರೆಯುವಾಗ ಆ ಪರ್ಸ್ನಾಲಿಟಿನೇ ಕಾಣುತ್ತೆ. ಯಾವ ಥರ ಪರ್ಸ್ನಾಲಿಟಿ ನಿಮಗೆ ಇದೆ, ಯಾವ ಥರ ಇಮೋಷನ್ಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಮೇಡಮ್ ಗಿರಿಜಾ ರಾಜೇಂದ್ರನ್ ಅವರು ಅದರದ್ದು ತಜ್ಞರು. ಶಿ ಇಸ್ ಅ ಸ್ಪೆಷಲಿಸ್ಟ್ ಇನ್ ದ್ಯಾಟ್. ಯಾವ ಥರ ನೀವು ಬರೆದು ಕೊಟ್ಟರೆ ಅವ್ರು ಹೇಳ್ತಾರೆ ವರ್ಕ್ಶಾಪಲ್ಲಿ, ಯಾವ ಥರ ನೀವು ಚೇಂಜ್ ಮಾಡಿದ್ರೆ ಯಾವ ಥರ ಬದಲಾವಣೆ ಆಗ್ಬೋದು, ನಿಮ್ಮ ಡೆಸ್ಟಿನಿನೇ ಬದಲಾಯಿಸಲಿಕ್ಕೆ ಆಗುತ್ತೆ. ಸೊ ಅದಕ್ಕೆ ನಾವು ಇಬ್ಬರನ್ನು ನಾವು ಇವತ್ತು ಕರ್ಕೊಂಡು ಬಂದಿದ್ದೀವಿ. ಸೊ ವೆಲ್ಕಮ್ ಒನ್ಸ್ ಅಗೇನ್ ಬೋತ್ ಆಫ್ ಯು. ಇವತ್ತಿನ ನಮ್ಮ ಈ ಪ್ರೋಗ್ರಾಮ್ದ ಪ್ರೆಸಿಡೆಂಟ್ ಆಗಿರೋದು ನಮ್ಮ ಮೆಚ್ಚಿನ ಪ್ರೊಫೆಸರ್ ಶಶಿರೇಖಾ ಅವರು, ನನ್ನ ಮಿತ್ರರು, ನನ್ನ ಸ್ನೇಹಿತಿ. ಅವರು ಕಂಪ್ಯೂಟರ್ ಸೈನ್ಸ್ದು ಪ್ರೊಫೆಸರು, ಮತ್ತು ಇದಲ್ಲದೆ ಅವರು ಕಂಪ್ಯೂಟರ್ ಸೆಂಟ್ರದ್ದು ಡೈರೆಕ್ಟ್ರು. ಅದ್ರ ಜೊತೆಯಲ್ಲಿ ಅವರು ಮಹಿಳಾ ವಸತಿ ಗೃಹದ ವಾರ್ಡನ್ ಸಹ ಆಗಿದ್ದಾರೆ. ಶಿ ಇಸ್ ಅ ವೆರಿ ಕಮಿಟೆಡ್ ಪರ್ಸನ್. ಎಷ್ಟೋ ಸತಿ ನಾನು ಅವರ ಹೆಲ್ಪನ್ನು ಐ ಹ್ಯಾವ್ ರಿಕ್ವೆಸ್ಟೆಡ್ ಹರ್ ಆ್ಯಂಡ್ ಶಿ ಹಸ್ ಆಲ್ವೇಸ್ ಬೀನ್ ಒಬ್ಲೈಜ್ಡ್. ಸೊ ದ್ಯಾಟ್ ಈಸ್ ದ ರೀಸನ್ ಮೇಡಮ್ ಯು ಆರ್ ಹಿಯರ್ ವಿತ್ ಅಸ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ನಮಗೆ ಬೇಕು. ಆ್ಯಂಡ್ ವಿ ಥಾಟ್ ಶಿ ಇಸ್ ದ ರೈಟ್ ಪರ್ಸನ್ ಟು ಬಿ ಹಿಯರ್ ಆನ್ ಬಿಹಾಫ್ ಆಫ್ ಆಲ್ ಆಫ್ ಅಸ್ ವಿಮೆನ್ಸ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಆ್ಯಂಡ್ ಆನ್ ಮೈ ಓನ್ ಬಿಹಾಫ್. ಐ ವೆಲ್ಕಮ್ ಯು ಮೇಡಮ್. ಐ ಆಲ್ಸೋ ವೆಲ್ಕಮ್ ಆಲ್ ದ ಸ್ಟೂಡೆಂಟ್ಸ್. ತುಂಬ ಸ್ಟೂಡೆಂಟ್ಸ್ ಬಂದಿದ್ದೀರಿ. ಸ್ವಲ್ಪ ನಮ್ಮ ನಾನ್ ಟೀಚಿಂಗ್ ಅವರು ಬಂದಿದ್ದಾರೆ, ಮತ್ತು ನಮ್ಮ ಕ್ಲೀನಿಂಗ್ ಅವರ ಅಕ್ಕಗಳೆಲ್ಲ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬಂದದಕ್ಕೆ. ವೆಲ್ಕಮ್ ಟು ಆಲ್ ಆಫ್ ಯು. ಈ ಒಂದು ಮಧ್ಯಾಹ್ನ ನಿಮಗೆ ಒಂದು ಚೆನ್ನಾಗಿ ಇರಲಿ. ಒಂದು ಯಾವುದೋ ಒಂದು ತಿಳಿವಳಿಕೆ ಇಟ್ಕೊಂಡು ಈ ರೂಮಿಂದ ಸಂಜೆ ಹೋಗುವಾಗ ಒಂದು ಕಾನ್ಫಿಡೆನ್ಸಲ್ಲಿ ಹೋಗಬೇಕು. ಇವತ್ತು ನನಗೆ ಏನೋ ಒಂದು ಆಗಿದೆ, ಆ ರೀತಿಯಲ್ಲಿ ಅದು ಹೋಗಬೇಕು, ಆಗಲಿ ಅಂತ ಹೇಳಿಕೊಂಡು ನನ್ನ ಭಾಷಣ ಅಂತ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. Thank you, ma'am, for your words of welcome. I also extend a very warm welcome to you as well, ma'am. May I now request Anusha, a gender champion, to formally welcome her. Thank you, ma'am. The president of today's function is Professor Shashirekha.
She is the professor of the Department of Computer Science and the director of the Computer Center as well as the warden of Women's Hostel. I extend a very warm welcome to her, ma'am. Now, I call upon Mrs. Yamuna, Assistant Professor, Department of Marine Zoology, to come and introduce our Chief Resource Person for this afternoon, Professor M.V. Ravindra. Good afternoon everyone here and happy Women's Day. I hereby welcome you our chief guest to this program, Professor M.V. Ravindra sir. M.V. Ravindra sir is a 70 years old resource person and the founder of ISHAM, Institute of Self-Healing through Acupressure and Naturopathy in Bangalore. His organization runs certificate course, basic diploma and advanced diploma programs in acupressure. These degrees are recognized by the University of Allahabad under the Ministry of Ayush, Government of India. He studied MA Economics, CA IIB, and after taking voluntary retirement as an officer from Indian Bank, took interest in acupressure. He has MSc in Yoga for Human Excellence, a Master Advanced Diploma in Acupressure, Proficiency Diploma from IISc Bangalore in Behavioral Science. He founded ISHAM, Institute of Self-Healing through Acupressure and Naturopathy, which is the biggest institute in India teaching acupressure. He is also National Coordinator and Professor of Acupressure in Prayagraj. He has treated more than 20,000 patients through acupressure for past 13 years in varieties of diseases including liver cirrhosis, rubella, dystonia, etc. He is also student of Hindustani classical music and disciple of late Pandit Sheshadri Gawai. Welcome you, sir. I request Sumangali ma'am, Senior Assistant, to florally welcome Professor M.V. Ravindra. Thank you. Thank you, ma'am. We also have two other resource persons who will be with us this afternoon and the whole of tomorrow. I request Mrs. Balini ma'am, Superintendent of EST Section, President of Mangalore University Non-Teaching Association, to introduce our two resource persons. ಎಲ್ಲರಿಗೂ ನಮಸ್ಕಾರ ಹಾಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇಂದಿನ ನಮ್ಮ ಎರಡನೇ ಸಂಪನ್ಮೂಲ ವ್ಯಕ್ತಿ ಶ್ರೀ ವಿಜಯ್ ಕುಮಾರ್ ರವರು. ಇವರು ಒಬ್ಬ ಅಕ್ಯುಪ್ರೆಷರಿಸ್ಟ್, ಬೆಂಗಳೂರಿನ ಇಶಾನ್ ಫೌಂಡೇಶನ್ನಲ್ಲಿ ಅಸೋಸಿಯೇಟ್ ಆಗಿದ್ದಾರೆ. ಇವರು ಹಲವಾರು ವರ್ಷ ಮಂಗಳೂರಿನಲ್ಲಿದ್ದು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಈ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ. ಇವರು ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿರುವುದು ನಮಗೆಲ್ಲ ತುಂಬ ಸಂತೋಷದ ವಿಷಯವಾಗಿದೆ. ಸರ್, ತಮಗೆ ಮಹಿಳಾ ಅಧ್ಯಯನದ ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಜೆಂಡರ್ ಚಾಂಪಿಯನ್ ಆಗಿರುವ ಶ್ರೀ ವಿನೋದ್ ರಾಜ್ ಇವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ಕೋರುತ್ತೇನೆ. ಧನ್ಯವಾದಗಳು ವಿನೋದ್. ಇನ್ನು ನಮ್ಮ ಮೂರನೇ ಸಂಪನ್ಮೂಲ ವ್ಯಕ್ತಿಯಾಗಿರುವವರು ಶ್ರೀಮತಿ ಗಿರಿಜಾ ರಾಜೇಂದ್ರನ್. ಇವರು ಅಕ್ಯುಪ್ರೆಷರಿಸ್ಟ್ ಮಾತ್ರವಲ್ಲದೆ ಗ್ರಾಫಾಲಜಿಸ್ಟ್ ಅಂದರೆ ಕೈ ಬರಹ ತಜ್ಞರಾಗಿರುತ್ತಾರೆ. ಇಂದು ಇವರು ನಮ್ಮ ಕೈ ಬರಹವನ್ನು ಯಾವ ರೀತಿಯಾಗಿ ಉತ್ತಮಗೊಳಿಸಬಹುದು ಹಾಗೂ ಇದರಿಂದ ಯಾವ ಪ್ರಯೋಜನವಿದೆ ಎಂಬ ಬಗ್ಗೆ ನಮಗೆಲ್ಲ ಮಾಹಿತಿ ನೀಡುವರು. ಮೇಡಮ್, ತಮಗೆ ನಮ್ಮ ಮಹಿಳಾ ಅಧ್ಯಯನದ ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ.
ಮೇಡಮ್ರವರಿಗೆ ಡಾಕ್ಟರ್ ಸಬಿತಾ ಮೇಡಮ್, ಸಹಾಯಕ ಪ್ರಾಧ್ಯಾಪಕರು, ಸಮಾಜಶಾಸ್ತ್ರ ವಿಭಾಗ, ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೋರುತ್ತೇನೆ. ಧನ್ಯವಾದಗಳು ಮೇಡಮ್. Thank you, ma'am. Now, may I call upon Mrs. Sumangali ma'am and Mrs. Palini ma'am from the Office of the Registrar to sing a song about failures. They want to sing a song. ಈ ಹಾಡನ್ನು ಹೇಳುವ ಮುಂಚೆ ನಾನು ಈ ಹಾಡಿನ ಬಗ್ಗೆ ಒಂದು 2 ಮಾತು ಹೇಳಬೇಕಾಗ್ತದೆ. ದಯವಿಟ್ಟು ಕೇಳಿ. ಈ ಹಾಡು 1974ರಲ್ಲಿ ಬಿಡುಗಡೆಗೊಂಡ ಉಪಾಸನೆ ಚಿತ್ರದ ಹಾಡು, ಕನ್ನಡ ಚಿತ್ರದ ಹಾಡು. ಈ ಚಿತ್ರದ ನಾಯಕಿ ಒಂದು ಸಂಗೀತಗಾರ್ತಿ. ಅವಳಿಗೆ ಮದುವೆ ಆಗ್ತದೆ. ಮದುವೆಯಾಗಿ ಮಕ್ಕಳಾಗೋದಿಲ್ಲ. ಈಗ ಶೋಷಣೆ ಅಂತ ಹೇಳಿದರೆ ಪುರುಷರು ಮಾತ್ರ ಮಹಿಳೆಯರಿಗೆ ಶೋಷಣೆ ಮಾಡೋದಲ್ಲ, ಮಹಿಳೆಯರಿಗೂ ಶೋಷಣೆ ಮಾಡ್ತಾರೆ. ಅಂತ ಇದರಲ್ಲಿ ಈ ನಾಯಕಿಗೆ ಮಕ್ಕಳಾಗಲಿಲ್ಲ ಅಂತ ಹೇಳಿ ಅವಳ ಅತ್ತೆ ತುಂಬ ಹಿಂಸೆ ಕೊಡ್ತಾ ಇರ್ತಾರೆ. ಚುಚ್ಚು ಮಾತು, ಕೊಂಕು ನುಡಿ, ಹೋದಲ್ಲಿ ಬಂದಲ್ಲಿ ಎಲ್ಲ ಅವರಿಗೆ ಇದಾಗ್ತಾ ಇರ್ತದೆ. ಅಂಥ ಸಮಯದಲ್ಲಿ ನೊಂದ ಈ ಹಾಡುಗಾರ್ತಿ ತನ್ನ ತಂಗಿಯನ್ನೇ ಗಂಡನಿಗೆ ಮದುವೆ ಮಾಡಿ, ಅಂದರೆ ಗಂಡನಿಗೆ ನಿಜವಾಗಿ ಇದು ಇರುವುದಿಲ್ಲ, ನೀನು ತೊಂದರೆ ಇಲ್ಲ, ನನಗೆ ಮಕ್ಕಳಿಲ್ಲದೆ ತೊಂದರೆ ಇಲ್ಲ, ನಾವು ಜೀವನ ನಡೆಸುವ ಅಂತ ಹೇಳ್ತಾರೆ. ಆದರೆ ಇವಳಿಗೆ ಸಮಾಧಾನ ಆಗೋದಿಲ್ಲ, ನಮ್ಮ ಕುಟುಂಬ ಬೆಳೀಬೇಕು ಎನ್ನುವ ಉದ್ದೇಶದಿಂದ ತಂಗಿಯನ್ನೇ ಮದುವೆ ಮಾಡಿ ಅವಳ ಜೀವನವನ್ನೇ ಈ ಸಂಗೀತಕ್ಕಾಗಿ ಮುಡುಪಾಗಿಟ್ಟಿರ್ತಾಳೆ. ಆ ಒಂದು ಇದರದ್ದು ಈ ಹಾಡು ಈಗ ಹೇಳಲಿಕ್ಕಿದ್ದೇವೆ ನಾವು. ಮೇಡಮ್ ಸ್ವಲ್ಪ ಆಚೆ. ಭಾವವೆಂಬ ಹೂವು ಅರಳಿ, ಗಾನವೆಂಬ ಗಂಧ ಚೆಲ್ಲಿ, ರಾಗವೆಂಬ ಜೇನ ಹೊನಲು ತುಂಬಿ ಹರಿಯಲಿ, ಜಗವ ಕುಣಿಸಿ ತಣಿಸಲಿ. ಭಾವವೆಂಬ ಹೂವು ಅರಳಿ, ಗಾನವೆಂಬ ಗಂಧ ಚೆಲ್ಲಿ, ಗಾನಕ್ಕೆ ನಲಿಯದ ಮನಸ್ಸೇ ಇಲ್ಲ, ಗಾನಕ್ಕೆ ಮಣಿಯದ ಜೀವವೇ ಇಲ್ಲ, ಗಾನಕ್ಕೆ ನಲಿಯದ ಮನಸ್ಸೇ ಇಲ್ಲ, ಗಾನಕ್ಕೆ ಮಣಿಯದ ಜೀವವೇ ಇಲ್ಲ, ಗಾನಕ್ಕೆ ಒಲಿಯದ ದೇವರೇ ಇಲ್ಲ, ಗಾನವೇ ತುಂಬಿದೆ ಈ ಜಗವೆಲ್ಲ. ಭಾವವೆಂಬ ಹೂವು ಅರಳಿ, ಗಾನವೆಂಬ ಗಂಧ ಚೆಲ್ಲಿ, ವಿಶ್ವವೇ ಅರಳಿತು ಓಂಕಾರದಲ್ಲಿ, ವಾಣಿಯ ವೀಣೆಯ ಝೇಂಕಾರದಲ್ಲಿ, ವಿಶ್ವವೇ ಅರಳಿತು ಓಂಕಾರದಲ್ಲಿ, ವಾಣಿಯ ವೀಣೆಯ ಝೇಂಕಾರದಲ್ಲಿ, ಕುಣಿತು ನಾರದರ ಗಾನದಲ್ಲಿ, ತಣಿತು ಕೃಷ್ಣನ ಕೊಳಲಿನಲ್ಲಿ. ಭಾವವೆಂಬ ಹೂವು ಅರಳಿ, ಗಾನವೆಂಬ ಗಂಧ ಚೆಲ್ಲಿ, ರಾಗವೆಂಬ ಜೇನ ಹೊನಲು ತುಂಬಿ ಹರಿಯಲಿ, ಜಗವ ಕುಣಿಸಿ ತಣಿಸಲಿ. ಭಾವವೆಂಬ ಹೂವು ಅರಳಿ, ಗಾನವೆಂಬ ಗಂಧ ಚೆಲ್ಲಿ. Thank you, ma'am, for singing such a beautiful song. Now, may I request our President of today's program, Professor Shubheka ma'am, to come and give her presidential remarks.
ನೆರೆದಿರುವ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ವಿಶ್ವವಿದ್ಯಾಲಯದ ಶಿಕ್ಷಕೇತರ ಬಂಧುಗಳೇ ಮತ್ತು ವಿದ್ಯಾರ್ಥಿಗಳೇ ಹಾಗೂ ಇತರ ಆಹ್ವಾನಿತರೇ, it's my proud privilege and honor to grace this occasion as the president of today's function in the eve of International Women's Day celebration organized by Women's Study Center of our university. And the theme of this year's International Women's Day is Break the Bias. ಸೊ ಬ್ರೇಕ್ ದ ಬಯಾಸ್ ಅಂತ ಹೇಳಿದರೆ, ನನ್ನ ಮಟ್ಟಿಗೆ ಹೇಳೋದಾದರೆ ಈ ಬಯಾಸ್ ಅನ್ನೋದು ಅಥವಾ ಯಾವುದರದ್ದು ಮುರಿಬೇಕು ಅಂತ ಹೇಳಿದ್ರೆ ಅದು ನಮ್ಮಿಂದ ಬರಬೇಕು. ಇವತ್ತಿನ ಈ ಸಂಜೆಯ ಸಮಾರಂಭ ಅಥವಾ ಈ ಒಂದು ಫಂಕ್ಷನ್ ಏನಿದೆ ಅದು ಆರೋಗ್ಯದ ಬಗ್ಗೆ, ಅದರಲ್ಲೂ ಮಹಿಳೆಯರ ಆರೋಗ್ಯದ ಬಗ್ಗೆ ಆಗಿರೋದ್ರಿಂದ ನಾನು ಹೆಚ್ಚು ಟೈಮ್ ತಗೊಳ್ಳೋದಿಲ್ಲ, ಯಾಕಂದರೆ ನಮಗೆ ಅದು ಇಂಪಾರ್ಟೆಂಟು. ಹಾಗಾಗಿ ಕೆಲವೊಂದು ವಿಷಯಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಾನು ಮಂಗಳೂರಿಗೆ ಬಂದಿದ್ದು 1997ರಲ್ಲಿ 25 ವರ್ಷ ಆಗ್ತಾ ಬಂತು. ಈ 25 ವರ್ಷದ ಜರ್ನಿಯಲ್ಲಿ ನನಗೆ ಅನಿಸಿದ್ದು ಅದು ಒಬ್ಬ ಮಹಿಳೆ, ಅದನ್ನು ನಿಮ್ಮ ಹತ್ರ ಕೆಲವೊಂದು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಬ್ರೇಕ್ ದ ಬಯಾಸ್ ಅಂತ ಹೇಳಿದ್ರೆ ಈಗ ನಾವು ಏನು ಮಾಡಬೇಕಂತ, ಈಗ ಯಾರು ಹೆಲ್ಪ್ ಮಾಡಲ್ಲ ನಿಮಗೆ ಬಯಾಸ್ನ ಬ್ರೇಕ್ ಮಾಡಬೇಕು ಅಂತಂದರೆ ಇದು ನಮ್ಮ ಒಳಗಿಂದನೇ ಬರಬೇಕು. ಸೊ ನಾವು ಇಂಥದ್ದೊಂದು ಮಾಡೋಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ ಯಾರಾದರೂ ಹೆಲ್ಪ್ ಮಾಡ್ಬೋದು. ಒಂದು ಗಾದೆ ಹೇಳ್ತಾರೆ, ಕುದುರೆನ ನೀರು ತಗೊಂಡು ಹೋಗ್ಬೋದು, ನೀರು ಕುಡ್ಸೋಕ್ಕಾಗೋದಿಲ್ಲ ಅಂತ. ಹಾಗೆ ನೀವು ಏನಾದರೂ ಮಾಡಬೇಕು, ನೀವು ಅಂತಲ್ಲ ನಾವು ಅಂತಲೇ ಹೇಳೋಣ. ನಾವು ಏನಾದರೂ ಮಾಡಬೇಕು ಅಂತಿದ್ರೆ ಅದು ನಮ್ಮ ಒಳಗಿಂದನೇ ಬರಬೇಕು. ಬೇರೆಯವರನ್ನೆಲ್ಲ ಸಹಾಯ ಹಸ್ತಲ್ಲಿರ್ಬೋದು ಹೊರತು ನೀರನ್ನ ಕುಡ್ಸೋಕ್ಕಾಗೋದಿಲ್ಲ. ನೀರು ತಂದು ಕರ್ಕೊಂಡು ಹೋಗ್ಬೋದು ಅಷ್ಟೇ. ನೀರನ್ನ ಮಾತ್ರ ನಾವೇ ಕುಡಿಬೇಕು. ನಾವೇ ಕುಡಿಯೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಮುಂದೊಂದು ದಿನ ನಮಗೆ ಇದೊಂದು ಹೆಲ್ಪ್ ಆಗುತ್ತೆ. ಸೊ ಈ ರೀತಿಯಲ್ಲಿ ಕೆಲವೊಂದು ವಿಷಯಗಳು ನಾನೊಂದು ಪಟ್ಟಿ ಮಾಡ್ಕೊಂಡಿದ್ದೀನಿ. ನನ್ನ ಅನುಭವಕ್ಕೆ ಬಂದಾಗೆ ಕೆಲವೊಂದು ಇಂಗ್ಲೀಷಲ್ಲಿ ಬರ್ತಿದ್ದೀನಿ, ಕೆಲವೊಂದು ಕನ್ನಡದಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ. ಬಿ ಯುವರ್ ಸೆಲ್ಫ್ ಅಂತ ಹೇಳಿದ್ರೆ ನೀವು ಯಾರಿಗೂ ಕಂಪೇರ್ ಮಾಡಬೇಕಾಗಿಲ್ಲ. ಅವರು ಶ್ರೀಮಂತರು ಅಥವಾ ಅವ್ರ ಹತ್ರ ಕಾರ್ ಇದೆ, ಅವ್ರ ಹತ್ರ ಒಡವೆ ಇದೆ, ಅವ್ರು ಆ ಥರ ಇರ್ತಾರೆ ಅಂತ ಬೇಕಿಲ್ಲ. ಎವ್ರಿ ಒನ್ ಈಸ್ ಯುನೀಕ್. ಸೊ ನನಗೆ ನಂದು ಕೆಲವು ಕ್ವಾಲಿಟೀಸ್ ಇದೆ, ಹಾಗೆ ನಿಮ್ಮಲ್ಲೂ ಕೆಲವು ಕ್ವಾಲಿಟೀಸ್ ಇರುತ್ತೆ. ಸೊ ಯಾವುದೇ ಇಬ್ಬರನ್ನು ನಾವು ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ಯುನೀಕ್. ಅದೇ ಥರ ನಾವೆಲ್ಲರೂ ನಮ್ಮದೇ ಆದ ಸ್ಟ್ರೆಂತ್ ಇದೆ, ನಮ್ಮದೇ ಆದ ವೀಕ್ನೆಸ್ ಇದೆ. ಸೊ ಹಾಗಾಗಿ ನಾವು ಎಲ್ಲರೂ ಯುನೀಕ್. ಸೊ ಯುನೀಕ್ ಅಂತ ಹೇಳಿದಾಗ ಕಂಪೇರ್ ಮಾಡೋ ಪ್ರಶ್ನೆನೇ ಬರೋಲ್ಲ. ಯಾವಾಗಲೂ ಏನು ಮಾಡ್ತೀವಿ ಅಂದರೆ ಮನೆಯಲ್ಲಿ ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಇರೋದ್ರಿಂದ ಒಂದು ಮಗು ಇದ್ರೆ ಹೆಚ್ಚು. ಈಗ ನಮ್ಮ ಜನ್ರೇಷನ್ ತಗೊಂಡ್ರೆ ಯಾವಾಗಲೂ ಒಂದು ಕಂಪೇರ್ ಮಾಡೋದು, ಅವ್ರು ಚೆನ್ನಾಗಿ ಓದ್ತಾರೆ, ಅವರು ಸ್ಪೋರ್ಟ್ಸಲ್ಲಿ ಚೆನ್ನಾಗಿರ್ಬೋದು, ಮತ್ತೊಂದರಲ್ಲಿರ್ಬೋದು, ಇವ್ರು ಏನಿಲ್ಲ ಈ ಥರದ್ದು. ಮತ್ತು ನಾವು ಯಾವಾಗಲೂ ಒಂದು ಕಂಪೇರ್ ಮಾಡ್ಕೊತಾ ಇರ್ತೀವಿ. ಅವರು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಇರ್ಬೋದು, ಅಥವಾ ಅವರು ಕ್ಲಾಸ್ ತೊಗೊತಾರೆ ಅಂತಲೂ ಇರ್ಬೋದು. ಅಕಾಡೆಮಿಕ್ ಲೆವೆಲಲ್ಲಿ ಬಂದರೆ ಅವ್ರು ತುಂಬ ಪೇಪರ್ ಪಬ್ಲಿಷ್ ಮಾಡಿದ್ದಾರೆ. ಆದರೆ ಅವ್ರು ಪೇಪರ್ ಪಬ್ಲಿಷ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಲೂ ಯಾರೂ ಹೇಳೋದಿಲ್ಲ. ಅವರು ತುಂಬ ಪೇಪರ್ ಪಬ್ಲಿಷ್ ಮಾಡಿದ್ದಾರೆ, ಅವ್ರು ಕಾಲು ಎಳಿಬೋದಾ. ಸೊ ಈ ಥರದನ್ನೆಲ್ಲ ಬಿಟ್ಟು ನಮ್ಮ ಕೆಲಸ ಏನಿದೆ ಅದನ್ನು ನಾವು ನೋಡ್ಕೊಂಡ್ರಾಯ್ತು. ಇನ್ನೊಂದು ಗಾದೆ ಮಾತು ಹೇಳ್ತಾರೆ, ಯಾರಿಗೂ ತೊಂದರೆ ಕೊಡಬಾರ್ದು. ನಿಮಗೆ ಉಪಕಾರ ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಅಪಕಾರ ಮಾಡಬೇಡಿ. ಯಾಕಂದರೆ ಇದು ಎಲ್ಲ ಹೇಳುವಾಗ ಇದು ಕಲಿಯುಗ, ಇಲ್ಲೇ ಬರ್ತಮಾನ. ಹಾಗಾಗಿ ನಾವು ಏನೇ ಮಾಡಲಿ, ಪಾಸಿಟಿವ್ ಆಗಿರೋದು ಒಳ್ಳೇದಿರ್ಬೋದು ಅಥವಾ ಕೆಟ್ಟದಿರ್ಬೋದು. ಸೊ ಅದರದ್ದು ರಿಸಲ್ಟ್ಸ್ ಏನಿರುತ್ತೆ ಅದು ಇಮಿಡಿಯೇಟಾಗಿ ನಮಗೆ ಅದು ಸಿಗುತ್ತೆ. ಮತ್ತು ನಿಮಗೆ ನಂಬಿಕೆ ಇರಬೇಕು. ಈ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಸೊ ನಮ್ಮಲ್ಲಿ ನಾನು ಈ ಕೆಲಸ ಮಾಡಬಲ್ಲೆ, ಮಾಡಬಲ್ಲೆ ಅಂತಂದರೆ ನೀವು ಅರ್ಧ ಸಮಸ್ಯೆ ನಿಮಗೆ ಅದು ಮುಗಿಸ್ತಾಗಿ, ಇನ್ನು ಅರ್ಧ ಮಾಡೋದು ಅದನ್ನು ಮಾಡಿಸೋದೇನು ಕಷ್ಟ ಆಗೋದಿಲ್ಲ. ಆದರೆ ನಾವೇನೇ ಇದು ಸಾಧ್ಯವೇ ಇಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಮತ್ತು ಯಾರಿಂದಲೂ ಏನೂ ಮಾಡೋಕ್ಕಾಗಲ್ಲ, ಯಾರೂ ನಮಗೆ ಖಂಡಿತ ಸಹಾಯಕ್ಕೆ ಬರೋದಿಲ್ಲ. ಒಂದು ವಿಷಯ ನನ್ನ ಗಮನಕ್ಕೆ ಬಂದಿದ್ದು, ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರೋ ಅಂಥದ್ದು, ಎಲ್ರಿಗೂ 24 ಗಂಟೆನೇ ಇರೋದು. ಅವರು ಶ್ರೀಮಂತರು ಅಂತ ಜಾಸ್ತಿ ಇಲ್ಲ, ಬಡವ ಅಂತ ಕಡಿಮೆ ಇಲ್ಲ, ಅಥವಾ ಹೆಂಗಸರು ಅಂತ ಕಡಿಮೆ ಇಲ್ಲ, ಗಂಡಸರು ಅಂತ ಜಾಸ್ತಿ ಇಲ್ಲ. ಅದು ಮಗು ಇರ್ಬೋದು, ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು. ಇದು ಒಂದು ವಿಷಯದಲ್ಲಿ ರಿಸರ್ವೇಷನ್ ಇಲ್ಲ. ಸೊ ಎಲ್ಲರಿಗಿರೋದು 24 ಗಂಟೆನೇ. ಅದನ್ನು ನಾವು ಹೇಗೆ ಉಪಯೋಗಿಸ್ಕೊತೀವಿ ಅದು ನಮಗೆ ಬಿಟ್ಟಿದೆ. ಇಲ್ಲಿ ತುಂಬ ಜನ ಯಂಗ್ಸ್ಟರ್ಸ್ ಇದ್ದಾರೆ. ಅವ್ರು ಹೇಳೋದು ಒಂದು ಕಿವಿ ಮಾತು ಏನಂತ ಹೇಳಿದ್ರೆ,
ಸಾಧ್ಯವಾದ ಮಟ್ಟಿಗೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಿ. ಯಾಕೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಹೇಳಿದರೆ, ನಾಳೆ ಹೇಗಿರುತ್ತೆ ಏನಿರುತ್ತೆ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನಮ್ಮ ಜೀವನ ನಮ್ಮ ಕೈಲಿದೆ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಹಾಗಿರಬೇಕು. ಹಾಗಾಗಿ ದಯವಿಟ್ಟು ಹುಡುಗಿಯರಿಗೆ ಇಲ್ಲಿರೋ ಚಿಕ್ಕ ಇವ್ರಿಗೆ ಹೇಳೋದೇನೆಂದರೆ, ಆರ್ಥಿಕವಾಗಿ ನೀವು ಸ್ವಾವಲಂಬಿಗಳಾಗಿದ್ದರೆ ಅದು ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ತಾನೇ ಬರುತ್ತೆ. ಅದು ಕಾನ್ಫಿಡೆನ್ಸ್ ಬಂದರೆ ಮತ್ತು ನೀವು ಯಾವುದೇ ಕೆಲಸ ಹಿಡಿದ್ರೂ ಅದನ್ನೊಂದನ್ನು ಕೈಗೂಡ್ಬೋದು ಅನ್ನೋ ಒಂದು ನಂಬಿಕೆನೂ ಬರುತ್ತೆ. ಹಾಗಾಗಿ ನಿಮಗೆ ಮುಂದೆ ಆದಷ್ಟು ತೊಂದರೆಗಳು ತಪ್ಪಬಹುದು ಅಂತ ಹೇಳ್ತೀನಿ. ತಪ್ಪುತ್ತೆ ಅಂತಲೇ ಖಂಡಿತ ಹೇಳೋಕ್ಕಾಗಲ್ಲ, ತಪ್ಪಬಹುದು. ಯಾಕೆ ತಪ್ಪಬಹುದು ಅಂತ ಹೇಳಿದರೆ, ನೀವು ಪ್ರಪಂಚನ ನೋಡೋ ದೃಷ್ಟಿಕೋನ ಬೇರೆ ಆಗಿರುತ್ತೆ. ಸೊ ಪ್ರಪಂಚನ ನೋಡೋ ದೃಷ್ಟಿಕೋನ ಬೇರೆ ಆಗಿದ್ದಾಗ ನೀವು ಆ ಪರಿಸ್ಥಿತಿನ ತುಂಬ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಸೊ ಒಂದು ಗಾದೆ ಮಾತು ಹೇಳ್ತಾರೆ, ಏನಂತ ಹೇಳಿದರೆ, ನಿಮಗೆ ಯಾವುದಾದ್ರೂ ಒಂದು ಪರಿಸ್ಥಿತಿನ ನಿಮಗೆ ಸುಧಾರಿಸೋಕ್ಕಾಗಲಿಲ್ಲ ಅಂದರೆ, ಅಥವಾ ಆ ಪರಿಸ್ಥಿತಿಗೆ ನಿಮಗೆ ಹೊಂದ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಮನಸ್ಥಿತಿನ ಸರಿ ಮಾಡ್ಕೋಬೋದು ಅಂತ. ಪರಿಸ್ಥಿತಿ ನಮ್ಮ ಕಂಟ್ರೋಲಲ್ಲಿಲ್ಲ, ಅಟ್ಲೀಸ್ಟ್ ಮನಸ್ಥಿತಿ ನಮ್ಮ ಕಂಟ್ರೋಲಲ್ಲಿದೆ ಅಲ್ಲ. ಸೊ ಪರಿಸ್ಥಿತಿ ಸುಧಾರಿಸೋಕ್ಕಾಗಲಿಲ್ಲ ಅಥವಾ ಪರಿಸ್ಥಿತಿನ ನಿಮ್ಮ ಕಡೆಗೆ ನಿಮ್ಮ ಥರ ಇಲ್ಲದೇ ಇದ್ದರೆ, ನಿಮ್ಮ ಕಡೆಗೆ ಇಲ್ಲದೇ ಇದ್ದರೆ, ಈ ಮನಸ್ಥಿತಿನ ಸರಿ ಮಾಡ್ಕೊಳ್ಳಿ. ಆವಾಗ ಪರಿಸ್ಥಿತಿ ತಾನಾಗಿ ಸರಿ ಹೋಗುತ್ತೆ. ಮತ್ತು ಹೆಚ್ಚಿನವರು ಇವತ್ತು ಮಹಿಳಾ ದಿನಾಚರಣೆ ಆದ್ದರಿಂದ ಮಹಿಳೆಯರ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಒಂದೆರಡು ವಿಷಯಗಳು ಏನಂದರೆ, ಮೇಡಮ್ ಆಗಲೇ ಹೇಳಿದ್ರು, ನಮ್ಗೆ ಹುಷಾರಿಲ್ಲ ಅಂದರೆ ದಟ್ ವಿಲ್ ಬಿ ದ ಲಾಸ್ಟ್ ಪ್ರಯಾರಿಟಿ. ನಾಳೆ ಹೋದ್ರಾಯ್ತು ಡಾಕ್ಟರ್ ಹತ್ರ, ನಾಡಿದ್ದು ಹೋದ್ರಾಯ್ತು, ಅದು ಎಲ್ಲಿವರೆಗೆ ಅಂದರೆ ಇನ್ನು ನಾಳೆ ಇನ್ನೂ ಸಾಧ್ಯವೇ ಇಲ್ಲೋ ಅನ್ನೋವರೆಗೂ ನಾವು ಅದನ್ನು ಪೋಸ್ಟ್ಪೋನ್ ಮಾಡ್ತಾನೇ ಇರ್ತೀವಿ. ಇದು ಹೆಚ್ಚಿನ ಮಹಿಳೆಯರಿಗೆ ಗೊತ್ತಿರೋ ವಿಷಯ. ಈ ಪ್ರಯಾರಿಟಿ ಅಂತ ಮಾಡಿದ್ರೆ, ನಮ್ಮ ಒಂದು ಪ್ರಯಾರಿಟಿ ಲಿಸ್ಟ್ ಮಾಡಿದ್ರೆ, ಮನೆಯವರಿರ್ಬೋದು, ಫ್ರೆಂಡ್ಸ್ ಇರ್ಬೋದು, ನಿಮಗೆ ಗೊತ್ತಿರೋರು ಯಾರೆಲ್ಲ ಗೊತ್ತಿದ್ದಾರೆ ಅದೊಂದು ಪ್ರಯಾರಿಟಿ ಲಿಸ್ಟ್ ಮಾಡಿ, ನಿಮ್ಮನ್ನು ಸೇರಿಸ್ಕೊಂಡು ನೀವು ಎಲ್ಲಿ ಬರ್ತೀರಾ ನೋಡಿ. ಹೆಚ್ಚಿನ ಲಿಸ್ಟ್ಗಳಲ್ಲಿ ಅಥವಾ ಹೆಚ್ಚಿನವರು ಮಾಡೋ ಲಿಸ್ಟ್ಗಳಲ್ಲಿ, ನಾವು ಮಾಡೋ ಲಿಸ್ಟ್ಗಳಲ್ಲಿ ನಾವು ಇರೋದೇ ಇಲ್ಲ ಅಂದರೆ ಏನಾಯಿತು, ನಮ್ಮ ಲಿಸ್ಟಲ್ಲಿ ನಾವೇ ಇಲ್ಲ ಅಂತ ಹೇಳಿದ್ರೆ ನಮಗೆ ಬೇರೆ ಯಾರು ಹೆಲ್ಪ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಸೊ ನಾವೊಂದು ನೋ ಪ್ರಯಾರಿಟಿಯಾಗಿ ಹೋಗ್ತೀವಿ. ಅಂದರೆ ನಮಗೆ ನಾವೇ ಒಂದು ಆದ್ಯತೆ ಕೊಡೋದ್ರ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡಿರಲ್ಲ. ಅಟ್ಲೀಸ್ಟ್ ಟು ಸ್ಟಾರ್ಟ್ ವಿತ್ ಆ ನೋ ಪ್ರಯಾರಿಟಿಯಿಂದ ಒಂದು ಲೋ ಪ್ರಯಾರಿಟಿಗೆ ಬನ್ನಿ. ಹಾಗೆ ಸ್ವಲ್ಪ ಮಾಡ್ತಾ ಮೇ ಬಿ ಹೈ ಪ್ರಯಾರಿಟಿ ಬೇಡ, ಅಟ್ಲೀಸ್ಟ್ ಮಧ್ಯದಲ್ಲೆಲ್ಲಾದರೂ ಒಂದು ಕಡೆ ಸೆಟ್ಲ್ ಆಗೋ ಹಾಗೆ ನೋಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ನಾವು ಮನೆ ಬಿಟ್ಟು ಬಂದಿರ್ತೀವಿ ಹೆಂಗಸರು. ಮೊದಲಿನ ದಿನಗಳಲ್ಲಿ ಅಥವಾ ಹಿಂದಿನ ದಿನಗಳಲ್ಲಿ ಮಹಿಳೆಯರನ್ನ ಮನೆಯಲ್ಲೇ ಇರಬೇಕು, ಕೆಲಸಕ್ಕೆ ಹೋಗಬಾರ್ದು ಅಥವಾ ಓದಬಾರ್ದು ಅಂತ ಕೆಲವರೆಲ್ಲ ಹೇಳ್ತಿರ್ಬೋದೇನೋ. ಈಗ ಎಷ್ಟೋ ಜನ ಇಲ್ಲಿ ಎಲ್ಲ ಹೈಯರ್ ಎಜುಕೇಷನ್ ಮಾಡೋಕ್ಕೆ ಅಂತ ಬಂದಿದ್ದೀರಾ, ಕೆಲವರು ಹೈಯರ್ ಎಜುಕೇಷನ್ ಮಾಡ್ಕೊಂಡಿದ್ದೀರಾ. ಸೊ ಪೇರೆಂಟ್ಸ್ಗೆ ಮತ್ತು ಆಗಿನ ಶಿಕ್ಷಣ ಪದ್ಧತಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಿಮಗೆಲ್ಲರಿಗೂ ಈಗ ನಿಮ್ಮ ಪೇರೆಂಟ್ಸ್ ನಿಮಗೆ ಇಲ್ಲಿ ಹೈಯರ್ ಎಜುಕೇಷನ್ ಮಾಡೋಕ್ಕೆ ಅಂತ ನಿಮಗೆ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಅಂತ ಹೇಳಬೇಕು. ಸೊ ನಾವು ಮನೆ ಬಿಟ್ಟು ಒಂದು ಕೆಲಸ ಮಾಡ್ತೀವಿ ಅಂತನೋ ಅಥವಾ ಓದ್ತೀವಿ ಅಂತ ಬಂದಾಗ ಕೆಲವೊಂದು ಸಣ್ಣ ಸಣ್ಣ ವಿಷಯಗಳನ್ನ ಅಲ್ಲಿಗೆ ಬಿಟ್ಬಿಡ್ಬೇಕು. ಅದನ್ನು ಮುಂದುವರ್ಸ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ. ಒಂದಷ್ಟು ಲೈಕ್ ಮೈಂಡೆಡ್ ಪೀಪಲ್ ಯಾರು ಇರ್ತೀರ, ನಿಮ್ಮ ಥರನೇ ಯೋಚನೆ ಮಾಡೋರು, ಒಂದು ಸಂಘ ಆ ಥರದ ಒಂದು ಕಟ್ಕೊಳ್ಳಿ. ಒಂದು ಒಳ್ಳೊಳ್ಳೆ ವಿಚಾರದ ಬಗ್ಗೆ ಒಂದು ಚಿಂತನೆ ನಡೆಸಿ, ಅಥವಾ ಸುಮ್ಮನೆ ಒಂದು ಡಿಸ್ಕಸ್ ಮಾಡಿ. ಏನಿಲ್ಲ ಅಂದರೆ ಆರಾಮಾಗಿ ಕುತ್ಕೊಂಡು ಹರಟೆ ಹೊಡಿರಿ. ಅದು ಬಿಟ್ಟು ಈಗ ನೀವು ಟಿ ವಿಗೆ ಹುಕ್ ಆನ್ ಆಗೋದು ಅಥವಾ ನಿಮ್ಮ ಮೊಬೈಲು, ವಾಟ್ಸಪ್ಪು ಅದನ್ನೆಲ್ಲ ಬಿಟ್ಟು ಸ್ವಲ್ಪ ಹೊರಗಡೆನೂ ಒಂದು ಏನು ಹೇಳ್ತಾರೆ, ಒಂದು ಪ್ರಪಂಚ ಇದೆ, ಅಲ್ಲಿ ಒಂದು ಜೀವನ ನಡೀಬೋದು ಅನ್ನೋದ್ರ ಬಗ್ಗೆ ಕೆಲವೊಂದು ಸಲ ನೀವು ಯೋಚನೆ ಮಾಡಿದ್ರೆ ನನಗನ್ಸುತ್ತೆ ನಿಜವಾಗ್ಲೂ ನಾವು ಮಹಿಳೆಯರಾಗಿದ್ಕೊಂಡು ತುಂಬಾ ಸಾಧಿಸ್ಬೋದು ಅಂತ. ಮತ್ತು ಇನ್ನೊಂದು ಅಂದರೆ, ಈಗ ಅವರು ಆರೋಗ್ಯದ ಬಗ್ಗೆ ಹೇಳ್ತಾರೆ, ಈ ಅಫರ್ಮೇಷನ್ಸ್ ಅಂತ ಹೇಳ್ತಾರೆ, ಪಾಸಿಟಿವ್ ಅಫರ್ಮೇಷನ್ಸ್ ಅಂತ. ಪಾಸಿಟಿವ್ ಅಫರ್ಮೇಷನ್ಸ್ ಅಂತ ಹೇಳಿದ್ರೆ ಯಾವಾಗಲೂ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡೋದಂತ. ಹಾಗಂತ ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು. ಅಂದರೆ ಎಷ್ಟೋ ಸಲ ನೆಗೆಟಿವ್ ಆಗಿ ನಮಗೆ ಗೊತ್ತಿಲ್ಲದೇ ನಾವು ಯೋಚನೆ ಮಾಡಿರ್ತೀವಿ. ಆದರೆ ಸಾಧ್ಯವಾದಷ್ಟು ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಹೇಗೋ ಆಗೋದಾಗುತ್ತೆ, ಅದನ್ನು ತಪ್ಪಿಸೋಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಗಿದ್ಮೇಲೆ ನೆಗೆಟಿವ್ ಯಾಕೆ ಯೋಚನೆ ಮಾಡಬೇಕು, ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೋದಲ್ವ. ಸೊ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಪರಿಸ್ಥಿತಿಗಳು ಕೆಲವು ಸುಧಾರಿಸ್ಲೂಬೋದು. ಹಾಗಾಗಿ ನೆಗೆಟಿವ್ ಆಗಿ ಯೋಚನೆ ಮಾಡಿ ಹೇಗೋ ಆಗೋದಾಗುತ್ತೆ ಅಂತ ಸುಮ್ಮನಿದ್ರೆ ಅದು ಸರಿಯಲ್ಲ ಅಂತ ನನಗನ್ಸುತ್ತೆ. ಇಷ್ಟೊತ್ತು ನನ್ನ ಕೆಲವು ಅನಿಸಿಕೆಗಳನ್ನ ನೀವು ಕೇಳಿದ್ದೀರಿ. ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ಪಾಸಿಟಿವ್ ಅಫರ್ಮೇಷನ್ಸ್, ಒಂದು ಪಾಸಿಟಿವ್ ಹೋಪ್ ಇಟ್ಕೊಳ್ಳಿ. ಎಲ್ರಿಗೂ ಒಂದಲ್ಲ ಒಂದಿನ ಒಳ್ಳೆಯದಾಗುತ್ತೆ. ಹೇಳ್ತಾರಲ್ಲ, ಹೋಂಗೆ ಕಾಮಯಾಬ್ ಹಮ್ ಏಕ್ ದಿನ್ ಅಂತ. ಹಾಗೆ ಕೊನೆಯದಾಗಿ ಒಂದು ಸಣ್ಣ ಕೋಟ್, ಇವತ್ತು ವಾಟ್ಸಪ್ಪಲ್ಲಿ ಇದನ್ನು ಸುಮಾರನ್ನೆಲ್ಲನೂ ಎಷ್ಟು ಥರದ್ದು ಬರಬಹುದು ಅಂತ ಹೇಳಿ ಸುಮಾರೆಲ್ಲ ಲಿಸ್ಟ್ ಮಾಡಿದ್ದೆ. ಅದರಲ್ಲಿ ಯಾರೋ ಒಬ್ಬರು ಬರೆದಿರೋದು ನನಗೆ ಇಷ್ಟ ಅನ್ನಿಸ್ತು. ಇದೊಂದು ಓದಿ ನನ್ನ ಮಾತು ಮುಗಿಸ್ತೀನಿ. ದ ಸ್ಟ್ರಾಂಗೆಸ್ಟ್ ಆ್ಯಕ್ಷನ್ ಫಾರ್ ವುಮನ್ ಇಸ್ ಟು ಲವ್ ಹರ್ಸೆಲ್ಫ್, ಬಿ ಹರ್ಸೆಲ್ಫ್
and shine again amongst those who never believed she could. So thank you very much. ಅವಕಾಶಕ್ಕೆ ಧನ್ಯವಾದ. Thank you, ma'am. It was indeed a pleasure listening to you. It is now time to start the session. May I now request the Director of the Center for Women Studies, Dr. Anita Ravichandran, ma'am, to escort the dignitaries of the dais. ಸರ್ ಇರ್ತಾರೆ. ಆತ್ಮೀಯರೇ, ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಆರ್ಥಿಕವಾದ ಶುಭಾಶಯಗಳು. ಮತ್ತು ನನಗೆ ಇಲ್ಲಿ ಮಾತಾಡೋದಕ್ಕೆ ಅಂದರೆ ನನ್ನ ಅನುಭವಗಳನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ವಿಶ್ವವಿದ್ಯಾಲಯದ UGC ಸೆಂಟರ್ ಫಾರ್ ವುಮೆನ್ ಸ್ಟಡೀಸ್, ಅದರಲ್ಲೂ ಮುಖ್ಯವಾಗಿ ಡಾಕ್ಟರ್ ಅನಿತಾ ರವಿಶಂಕರ್ ಅವರಿಗೆ, ಡಾಕ್ಟರ್ ರವಿಶಂಕರ್ ಅವರಿಗೆ, ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ನನ್ನ ಸಹೋದ್ಯೋಗಿಗಳು ಹಾಗೂ ಎಲ್ಲ ಆಹ್ವಾನಿತರಿಗೆ ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಎರಡು ಮಾತನ್ನು, ನನ್ನ ಅನುಭವವನ್ನು ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಇವತ್ತು ನನ್ನನ್ನು ಪರಿಚಯ ಮಾಡಿಸ್ತಾ ಏನೋ ಭಾಳ ದೊಡ್ಡದಾಗಿ ಹೇಳಿದ್ರು. ಆ್ಯಕ್ಚುಲಿ ಏನಂದರೆ ನಿಜವಾಗ್ಲೂ ನಾನೊಬ್ಬ ಕಾಮನ್ ಮ್ಯಾನ್. ಹಿಂದೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ, ಇವತ್ತು ಟೈಮ್ಸ್ ಆಫ್ ಇಂಡಿಯಾ ಇದೆ, ನಾನು ಬಾಂಬೆಯಲ್ಲಿ ಹಿಂದೆ ಇದ್ದೆ, ಒಂದು 2 ವರ್ಷ ಕೆಲಸ ಮಾಡ್ತಾಯಿದ್ದೆ ಇಂಡಿಯನ್ ಬ್ಯಾಂಕ್ನಲ್ಲಿದ್ದಾಗ. ಆ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನಲ್ಲಿ ಒಂದು RK ಲಕ್ಷ್ಮಣ್ ಅವ್ರದ್ದು ಕಾರ್ಟೂನ್ ಬರೋದು, ಕಾಮನ್ ಮ್ಯಾನ್ ಅಂತ. ಒಮ್ಮೆ ಒಂದು ಇಂಟರ್ನ್ಯಾಷನಲ್ ವುಮೆನ್ ಡೇ ದಿನ ಒಬ್ಬರು ಕೇಳಿದ್ರು, ಏನು ಸರ್ ನೀವು ಕಾಮನ್ ಮ್ಯಾನ್ ಅಂತ ಹಾಕ್ತಿರಲ್ಲ, ಯಾಕೆ ಕಾಮನ್ ವುಮನ್ ಅಂತ ಹಾಕೋದಿಲ್ಲ ಅಂತೇಳಿ. ಅದಕ್ಕೆ ಅವ್ರು ಹೇಳಿದ್ರು, ನೋಡಪ್ಪ, ಮ್ಯಾನ್ ಈಸ್ ಕಾಮನ್, ವುಮನ್ ಈಸ್ ನಾಟ್ ಕಾಮನ್, ಶಿ ಈಸ್ ಎಕ್ಸ್ಟ್ರಾರ್ಡಿನರಿ. ಯಾಕೆ ವುಮನ್ ಎಕ್ಸ್ಟ್ರಾರ್ಡಿನರಿ, ಶಿ ಈಸ್ ನಾಟ್ ಕಾಮನ್, ಅನ್ಕಾಮನ್ ಅಂತಂದರೆ, ನಾವೆಲ್ಲ ಯಾರು? ಇಡೀ ಪ್ರಪಂಚ, it is created by the divine energy, including all animals, plants, I and you. ಇಡೀ ಪ್ರಪಂಚ ಕ್ರಿಯೇಟ್ ಆಗಿರೋದು ಕ್ರಿಯೇಟರ್, ಯು ಕಾಲ್ ಇಟ್ ಇನ್ ಎನಿ ನೇಮ್. ಬೇಸಿಕಲಿ ದಿ ಎಂಟೈರ್ ವರ್ಲ್ಡ್ ಇಸ್ ಕ್ರಿಯೇಟೆಡ್ ಬೈ ಎನರ್ಜಿ ಆ್ಯಂಡ್ ಕಾನ್ಷಿಯಸ್ನೆಸ್. ಇಂಡಿಯಾದಲ್ಲಿ ಎನರ್ಜಿ ಆ್ಯಂಡ್ ಕಾನ್ಷಿಯಸ್ನೆಸ್ನ ಶಿವ ಅನ್ನೋ ಶಕ್ತಿ ಅಂತ ಕರೀತಾರೆ, ಗಾಡ್ ಅಂತ ಕರೀತಾರೆ. ಕೆಲವು ದೇಶಗಳಲ್ಲಿ ಅದನ್ನು ಕ್ರೈಸ್ಟ್ ಅಂತ ಕರೀತಾರೆ, ಅಲ್ಲಾ ಅಂತ ಕರೀತಾರೆ. ಏನಾದರೂ ಕರೀರಿ, ನೀರನ್ನು ಏನಾದರೂ ಕರೀರಿ, ನೀರೇ ತಾನೆ. ಅದೇ ಥರ ಗಾಡ್, ಯು ಕಾಲ್ ಇಟ್ ಇನ್ ಎನಿ ನೇಮ್, ಎನರ್ಜಿ ವಿತ್ ಕಾನ್ಷಿಯಸ್ನೆಸ್ ದಟ್ ಹ್ಯಾಸ್ ಕ್ರಿಯೇಟೆಡ್ ದಿ ಹೋಲ್ ವರ್ಲ್ಡ್, including everybody. Creator is the God. We are all creators, but woman is an exception, because woman is also a creator, is also a God. Man ಯಾರು God ಅಂತ ಹೇಳೋದಿಲ್ಲ. ನಮ್ಮ ಬಗ್ಗೆ ನಮಗೆ ಅರಿವಿಲ್ಲ, ನಾವು ಯಾರು ಅನ್ನೋದೇ ನಮಗೆ ಗೊತ್ತಿಲ್ಲ. ಸ್ನೇಹಿತರೆ, ಇವಾಗ ನಾನೊಂದು ನಿಮಗೆ ಒಂದು ಸಣ್ಣ ಮೆಡಿಟೇಷನ್ ಹೇಳ್ಕೊಡ್ತೀನಿ. ಏನು ಮಾಡ್ಬೇಕು ನೀವಂದರೆ, ನೆಟ್ಟಗೆ ಕೂತ್ಕೋಬೇಕು. ಲೆಟ್ ಯುವರ್ ವರ್ಟೆಬ್ರೆಟ್ ಬಿ ಸ್ಟ್ರೈಟ್, ಲೆಟ್ ಯುವರ್ ವರ್ಟೆಬ್ರೆಟ್, ನಿಮ್ಮ ಮೇರುದಂಡ ಸ್ಟ್ರೈಟ್ ಆಗಿರಲಿ. ಕಾಲನ್ನ ಕ್ರಾಸ್ ಮಾಡ್ಕೊಳ್ಳಿ, ಕ್ರಾಸ್ ಯುವರ್. ಸೊ ನಿಮ್ಮ ಎನರ್ಜಿ ಶುಡ್ ನಾಟ್ ಗೋ ಟು ಅದರ್ಸ್ ಎನರ್ಜಿ ಶುಡ್ ನಾಟ್ ಕಮ್ ಟು ಯು. ಕ್ರಾಸ್ ಯುವರ್ ಲೆಗ್, ಹೋಲ್ಡ್ ಯುವರ್ ಹ್ಯಾಂಡ್ ಲೈಕ್ ದಿಸ್, ಹೀಗೆ ಕೈ ಹೀಗೆ ಇಟ್ಕೊಳ್ಳಿ, ಕಾಲನ್ನ ಅಲ್ಲೇ ಕೂತ್ಕೊಂಡು ಕ್ರಾಸ್ ಮಾಡಿ. ಏಕೆಂದರೆ ಎನರ್ಜಿ ಫ್ಲೋ ಫ್ರಮ್ ಹೈಯರ್ ಟು ಲೋಯರ್. ಇಫ್ ಯುವರ್ ನೈಬರ್ ಹ್ಯಾಸ್ ಗಾಟ್ ಎ ಹೈಯರ್ ನೆಗೆಟಿವ್ ಎನರ್ಜಿ ಇಟ್ ಕಮ್ ಟು ಯು. To protect from that, ask not to give your positive energy to your neighbor. Always cross your leg, hold your hand like this, sit straight. Close your eyes. Please close your eyes. Watch your thought. Silent. Please, ಎಲ್ಲರೂ ನೋಡಿ, ದಯವಿಟ್ಟು ಇಲ್ಲಿ ಇದನ್ನು ನೀವು ನೋಡಿ, ಇದು ತುಂಬ ಇಂಪಾರ್ಟೆಂಟು. ಅಲ್ಲ ಮೇಡಮ್, ನೀವು ಅಲ್ಲಿ ನೀವು
ಮೇರುದಂಡ ಬೆನ್ನನ್ನು ಸ್ಟ್ರೈಟಾಗಿ ಇಟ್ಕೊಂಡು ಕಾಲನ್ನು ಕ್ರಾಸ್ ಮಾಡಿಕೊಂಡು ಕೈನ ಹಿಡಿದುಕೊಂಡು ಕಣ್ಣು ಮುಚ್ಚಿಕೊಂಡು ವಾಚ್ ಯುವರ್ ಥಾಟ್, ನಿಮ್ಮ ಮನಸ್ಸನ್ನು ವೀಕ್ಷಿಸಿ, ಅಬ್ಸರ್ವ್ ಯುವರ್ ಥಾಟ್. When you observe your thought, thought drops. In other words, flow of thought is mind. You are observing the mind. You are witnessing the mind. ನಿಮ್ಮ ಮನಸ್ಸನ್ನು ನೀವು ನೋಡ್ತಾ ಇದ್ದೀರಾ. ಮನಸ್ಸನ್ನು ನೀವು ನೋಡಿದ ಮೇಲೆ ಮನಸ್ಸು ನೀವಲ್ಲ, ನಿಮ್ಮ ಹತ್ರ ಇದೆ ಅದು. ಯು ಪೊಸೆಸ್ ದಿ ಮೈಂಡ್, ಯು ಪೊಸೆಸ್ ಯುವರ್ ಬಾಡಿ, ಬಟ್ ಯು ಆರ್ ನಾಟ್ ದರ್. You are witnessing. You are the witness consciousness. ಇದನ್ನು ಒಂದು 5 ನಿಮಿಷ ದಿನ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಮನಸ್ಸಿನ ಮೇಲೆ ನಿಮಗೆ ಹತೋಟಿ ಬರುತ್ತೆ. ಮೊದಲನೇದು, ಮನಸ್ಸು ಕೆನಾಟ್ ಟೇಕ್ ಯು ಹೇವೇರ್. ನಿಮಗೆ ಅರಿವಿಲ್ಲದೆ ಇದ್ದರೆ ನಿಮ್ಮ ಮನಸ್ಸು ನಿಮ್ಮನ್ನು ಎಲ್ಲಿಂದೆಲ್ಲಿಗೋ ಎತ್ಕೊಂಡೋಗ್ಬಿಡುತ್ತೆ. ಅದನ್ನು ನಾವು ಅಬ್ಸರ್ವ್ ಮಾಡಿದಾಗ, ನೋಡಿದಾಗ ಮನಸ್ಸು ಮಾಯ ಆಗತ್ತೆ, ಮನಸ್ಸಿನ ಮೇಲೆ ಹಿಡ್ತಾ ಬರುತ್ತೆ. ಯು ವಿಲ್ ಕಮ್ ಟು ಪ್ರೆಸೆನ್ಸ್. ಯು ಅಂದರೆ ಯಾರು? ದಿ ವಿಟ್ನೆಸ್ ಕಾನ್ಷಿಯಸ್ನೆಸ್ ಇನ್ ಯು, ಹೂ ಈಸ್ ವಿಟ್ನೆಸ್ಸಿಂಗ್ ದಿ ಮೈಂಡ್, ಈಸ್ ಯುವರ್ ಟ್ರೂ ಸೆಲ್ಫ್. ನಮ್ಮ ದೇಹದೊಳಗಡೆ ಅದಿರೋ ತನಕ ನಾವು ಬದುಕಿರ್ತೀವಿ. ಆ ವಿಟ್ನೆಸ್ ಕಾನ್ಷಿಯಸ್ನೆಸ್ ಅದು ಇಲ್ಲ ಅಂತಂದರೆ ಅದು ಇಟ್ ವಿಲ್ ಮರ್ಜ್ ವಿತ್ ದಿ ಯೂನಿವರ್ಸಲ್ ಕಾನ್ಷಿಯಸ್ನೆಸ್. Even if I take out your body, that witness consciousness remains and it merges with the universal consciousness. That is your true self. We are all connected with that consciousness. All of us are universal brothers and sisters. ಒಂದು ಸೊಳ್ಳೆಯಿಂದ ಹಿಡಿದು ಮನುಷ್ಯನವರೆಗೆ ಕೂಡ ಪ್ರತಿಯೊಂದು ಜೀವಿಗಳಲ್ಲೂ ಈ ಅದಕ್ಕೇನಂತಾರೆ ಕನ್ನಡದಲ್ಲಿ ಕಾನ್ಷಿಯಸ್ನೆಸ್, ಪ್ರಜ್ಞೆ ಇದೆ. ನಾವೇ ನಾನು ಅಂದರೆ ಯಾರಪ್ಪ ಅಂದರೆ ಪ್ರಜ್ಞೆ. ಹೂ ಆಮ್ ಐ ಅಂತಂದರೆ ವಿ ಆರ್ ದಿ ವಿಟ್ನೆಸ್ ಕಾನ್ಷಿಯಸ್ನೆಸ್. ವಿ ಆರ್ ನಾಟ್ ದಿ ಬಾಡಿ, ವಿ ಆರ್ ನಾಟ್ ದಿ ಮೈಂಡ್, ವಿ ಆರ್ ನಾಟ್ ದಿ ಇಂಟಲೆಕ್ಟ್. ವಿ ಆರ್ ಎಂಟೈರ್ ವರ್ಲ್ಡ್. ಪ್ರಪಂಚದಲ್ಲಿ ಅಷ್ಟು ಧರ್ಮಗಳ ಯಶಸ್ಸು ಏನಪ್ಪ ಅಂದರೆ ಟು ನೋ ದೈ ಸೆಲ್ಫ್, ಟು ನೋ ಹೂ ಯು ಆರ್. ನಾನು ಯಾರು ಅಂತ ತಿಳ್ಕೊಳ್ಳೋಕ್ಕೆ ನಾವು ಬಂದಿರೋದು. ನಾವು ಯಾರಪ್ಪ ಅಂತಂದರೆ ನಮ್ಮಲ್ಲಿ ಇರ್ತಕ್ಕಂಥ ಅರಿವು, ಕಾನ್ಷಿಯಸ್ನೆಸ್, ಅದೇ ನಾವು. ಯಾತಕಪ್ಪ ಇದನ್ನು ಹೇಳಿದೆ ನಾನು ಅಂತಂದರೆ, ನಮ್ಮ ಆಕ್ಯುಪ್ರೆಷರ್, ಇವಾಗ ಆಕ್ಯುಪ್ರೆಷರ್ಗೂ ವುಮೆನ್ಸ್ ಎಂಪವರ್ಮೆಂಟ್ಗೂ ಏನು ಸಂಬಂಧ? ಒಂದು ಸಂಬಂಧ ಇದೆ, ಅದನ್ನು ಹೇಳ್ಕೊಡ್ತೀನಿ. ಅದರಿಂದ ಆಕ್ಯುಪ್ರೆಷರ್ ಮೂಲಕ ನಾವು ನಮ್ಮ ಆರೋಗ್ಯವನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡ್ಕೋಬೋದು. ಯಾವ ಕಾಯಿಲೆಗೆ ಒಳಗಾಗದೇ ಇರ್ತಕ್ಕಂಥ ಉಪಾಯನ ಕಂಡುಕೊಳ್ಬೋದು. ಫ್ರೆಂಡ್ಸ್, ನಮಗೆ ಏನೋ ನಮ್ಮ ಬಾಡಿ ಹೇಗಾಗಿದೆ ಗೊತ್ತಾ ನಿಮಗೆ? ಸಿ, ಬೇಸಿಕ್ ಯೂನಿಟ್ ಆಫ್ ಬಾಡಿ ಸೆಲ್. ಕಣಗಳಿಂದ ಬೇರೆ ಬೇರೆ ವೆರೈಟೀಸ್ ಕಣಗಳಿಂದ ನಮ್ಮ ಬಾಡಿ ನಿರ್ಮಿತವಾಗಿದೆ. ಗ್ರೂಪ್ ಆಫ್ ಸೆಲ್ಸ್ ಈಸ್ ಕಾಲ್ಡ್ ಟಿಶ್ಯೂಸ್. ಟಿಶ್ಯೂಸ್ ಅಂತ ಕರೀತಾರೆ. ಗ್ರೂಪ್ ಆಫ್ ಸೆಲ್ಸ್ put together. Group of cells is becomes tissues. Group of tissues becomes organs. ನಮ್ಮಲ್ಲಿ ಇರ್ತಕ್ಕಂಥ ಅಷ್ಟು ಆರ್ಗನ್ಸ್, ಅಂಗಾಂಗಗಳು ಗ್ರೂಪ್ ಆಫ್ ಸೆಲ್ಸಿಂದ ಆಗಿದೆ. ಗ್ರೂಪ್ ಆಫ್ ಆರ್ಗನ್ಗಳನ್ನ ಸೇರಿಸಿ ಸಿಸ್ಟಮ್ ಆಗಿದೆ. ಏನಪ್ಪ ಈ ಸಿಸ್ಟಮ್ ಅಂತಂದರೆ, ನಮ್ಮ ಕೇಂದ್ರದಲ್ಲಿ ಸೆಂಟರ್ ಆಫ್ ಅವರ್ ಬಾಡಿ ವಿ ಹ್ಯಾವ್ ಸ್ಕೆಲಿಟಲ್ ಸಿಸ್ಟಮ್. ಈ ಸ್ಕೆಲಿಟಲ್ ಸಿಸ್ಟಮ್ ಏನು ಮಾಡುತ್ತೆ ಅಂತಂದರೆ, ಪ್ರತಿಯೊಂದು ಜೀವಿಗಳಲ್ಲಿ ಯಾವುದೇ ಒಂದು ಸೊಳ್ಳೆಯಿಂದ ಹಿಡಿದು ಅಮೀಬಾಯಿಂದ ಹಿಡಿದು ಮನುಷ್ಯನ ತನಕ ಸ್ಕೆಲಿಟಲ್ ಸಿಸ್ಟಮ್ ಏನಿದೆ, ಇಟ್ ಗಿವ್ಸ್ ಶೇಪ್ ಆ್ಯಂಡ್ ಫಾರ್ಮ್. ನಮಗೆ ಆಕಾರ ಕೊಡೋದು ಸ್ಕೆಲಿಟಲ್ ಸಿಸ್ಟಮ್. ಸ್ಕೆಲಿಟಲ್ ಸಿಸ್ಟಮ್ಗೆ ಮೂವ್ಮೆಂಟ್ ಇಲ್ಲ. ಫಿಲಮ್ಗಳಲ್ಲಿ ಮಾತ್ರ ಭೂತ ವಿಷ
ಹಾಕಿ ಅಂತೇಳಿ ತೋರಿಸಿ ಮೂವ್ಮೆಂಟ್ ತೋರಿಸ್ತಾರೆ ಸ್ಕೆಲಿಟನ್ಗೆ. ನಿಜವಾಗ್ಲೂ ಸ್ಕೆಲಿಟನ್ ಮೂವ್ಮೆಂಟ್ ಇಲ್ಲ. ಸ್ಕೆಲಿಟನ್ ಸಿಸ್ಟಮ್ಗೆ ಮೂವ್ಮೆಂಟ್ ಬರೋದು ಮಸ್ಕ್ಯುಲರ್ ಸಿಸ್ಟಮಿಂದ. ಸ್ಕೆಲಿಟನ್ ಸಿಸ್ಟಮ್ ಈಸ್ ಕವರ್ಡ್ ವಿತ್ ಮಸ್ಕ್ಯುಲರ್ ಸಿಸ್ಟಮ್ ವಿಚ್ ಗಿವ್ಸ್ ಮೂವ್ಮೆಂಟ್. ನಾನು ಐ ವಾಂಟ್ ಟು ಮೂವ್ ಮೈ ಹ್ಯಾಂಡ್ ಲೈಕ್ ದಿಸ್ ಮೀನ್ಸ್ ಐ ನೀಡ್ ಮಸ್ಕ್ಯುಲರ್ ಸಿಸ್ಟಮ್ ಫಾರ್ ಮೈ ಬೋನ್ಸ್. ಅದರ ಡೈರೆಕ್ಷನ್ ಕೊಡೋದು ನರ್ವಸ್ ಸಿಸ್ಟಮ್, ಅದಕ್ಕೆ ಎನರ್ಜಿ ಕೊಡೋದು ಡೈಜೆಸ್ಟಿವ್ ಸಿಸ್ಟಮ್. ಯಾವಾಗ ನಮಗೊಂದು ಡೈಜೆಸ್ಟಿವ್ ಸಿಸ್ಟಮ್ ಇದೆಯೋ, ಎಕ್ಸ್ಕ್ರೇಟರಿ ಸಿಸ್ಟಮ್ ಮಲಮೂತ್ರಗಳನ್ನ ಹೊರಗೆ ಹಾಕುವಂಥ ಒಂದು ಕಾರ್ಯತಂತ್ರ ಇದೆ, ಸಿಸ್ಟಮ್ ಇದೆ. ಮತ್ತು ನಾವು ಉಸಿರಾಡ್ತೇವೆ, ಅದಕ್ಕೆ ರೆಸ್ಪಿರೇಟರಿ ಸಿಸ್ಟಮ್ ಅಂತೀವಿ. ಹಾಗೆ ರೆಸ್ಪಿರೇಟರಿ ಸಿಸ್ಟಮ್ನಲ್ಲಿ ಏನಾಗುತ್ತೆ ಅಂದರೆ, ನಾವು ಉಸಿರು ಬಿಟ್ಟಾಗ ನಮ್ಮಲ್ಲಿ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗುತ್ತೆ, ಮಲಿನವಾದ್ದೆಲ್ಲ ಹೊರಗಡೆ ಹೋಗುತ್ತೆ. ಆಕ್ಸಿಜನ್ನ ತೊಗೊಳ್ತೀವಿ, ಅದನ್ನು ರಕ್ತದಲ್ಲಿ ಮಿಕ್ಸ್ ಮಾಡ್ತೀವಿ, ಲಂಗ್ಸ್ ಆ ಕೆಲಸ ಮಾಡುತ್ತೆ, ಅದನ್ನು ರೆಸ್ಪಿರೇಟರಿ ಸಿಸ್ಟಮ್ ಅಂತ ಕರಿತೀವಿ. ಬ್ಲಡ್ ಪ್ಯೂರಿಫೈ ಆಗುತ್ತೆ ರೆಸ್ಪಿರೇಟರಿ ಸಿಸ್ಟಮಿಂದ. ಹಾರ್ಟ್ ಕಳಿಸುತ್ತೆ ಹೃದಯಕ್ಕೆ, ಹೃದಯ ಪಂಪ್ ಮಾಡುತ್ತೆ, ಎಲ್ಲ ದೇಹದ ಭಾಗಗಳಿಗೆ ಆಕ್ಸಿಜನ್ನ ನ್ಯೂಟ್ರಿಷನ್ನ ತಲುಪಿಸುತ್ತೆ ಹಾರ್ಟು. ರೆಸ್ಪಿರೇಟರಿ ಸಿಸ್ಟಮ್ ಮತ್ತು ಸರ್ಕ್ಯುಲೇಟರಿ ಸಿಸ್ಟಮ್ ಇದೆ ನಮ್ಮ ದೇಹದಲ್ಲಿ. ರಿಪ್ರೊಡಕ್ಷನ್ ಸಿಸ್ಟಮ್ ಇದೆ. ನಮ್ಮ ಮುಂದಿನ ತಲೆಮಾರನ್ನ ನಾವು ಅಂದರೆ ಇದು ಮುಂದುವರ್ಸ್ಕೊಂಡು ಹೋಗಬೇಕು. ಮನುಷ್ಯ ಪ್ರತಿಯೊಂದು ಜೀವಿಗಳು ಮುಂದುವರಿಬೇಕು ಅಂದ್ಬಿಟ್ಟು ರಿಪ್ರೊಡಕ್ಟಿವ್ ಸಿಸ್ಟಮ್ ಇದೆ. ಹೊರಗಡೆಯಿಂದ ನಮಗೆ ಯಾವುದು ಅಪಾಯ ಆಗದೇ ಇರಲಿ, ಹೀಟಿಂದ, ಕೋಲ್ಡಿಂದ, ಬಿಸಿಲಿಂದ ಅಥವಾ ಯಾವ್ದು ಗಾಳಿಯಿಂದ ಎಲ್ಲೂ ನಮ್ಗೆ ತೊಂದರೆ ಆಗಬಾರ್ದು ಅಂತ ಇಂಟಗ್ಯುಮೆಂಟರಿ ಸಿಸ್ಟಮ್ ಅಂತ ದೇವರು ನಮಗೆ ಸ್ಕಿನ್, ಚರ್ಮ ಕೊಟ್ಟಿದ್ದಾನೆ, ಕೂದಲು ಕೊಟ್ಟಿದ್ದಾನೆ, ಉಗುರು ಕೊಟ್ಟಿದ್ದಾನೆ. ಇದು ಇಂಟಗ್ಯುಮೆಂಟರಿ ಸಿಸ್ಟಮ್ ಅಂತಿದೆ. ಇದಲ್ಲದೆ ಲಿಂಪ್ ಡ್ರೈನೇಜ್ ಸಿಸ್ಟಮ್ ಅಂತ ಒಂದು ಸಿಸ್ಟಮ್ ಇದೆ. ಲಿಂಪ್ ಅಂದರೆ ಏನಪ್ಪ ಅಂದರೆ, ರಕ್ತನೇ ವಿತೌಟ್ RBC ಈಸ್ ಕಾಲ್ಡ್ ಲಿಂಪ್ ಅಂತ. ಇದ್ರ ಕರ್ತವ್ಯ ಏನಂತಂದರೆ, ಇದು ನಮ್ಮ ದೇಹದಲ್ಲಿ ಪ್ರತಿ ಕ್ಷಣವೂ ಮಿಲಿಯನ್ಸ್, ಲಕ್ಷಾಂತರ ಕಣಗಳು, ಸೆಲ್ಸ್ಗಳು ಡಿಕೆ ಹೋಗ್ಬಿಡುತ್ತವೆ. ಅದನ್ನು ತಗೊಂಡೋದು ಸಂಗ್ರಹಿಸಿ ಕ್ಲೀನ್ಗೆ ಹಾಕಿ ಸುಟ್ಟುಬಿಡುತ್ತೆ. ಕ್ಲೀನ್ ಮುನ್ಸಿಪಾಲಿಟಿ ಥರ ಕ್ಲೀನ್ ಮಾಡುತ್ತೆ. ಲಿಂಪ್ ಕಂಟೈನ್ಸ್ WBC, ನೋ RBC. ಅದಕ್ಕೆ ಕಲರ್ ಇಲ್ಲ. WBC ಅಂದರೆ ವೈಟ್ ಬ್ಲಡ್ ಕಾರ್ಪಲ್ಸು. ಅದೇನು ಮಾಡುತ್ತೆ ಅಂತಂದರೆ, ಅಕಸ್ಮಾತ್ ನಮ್ಮ ಆಹಾರದಲ್ಲೋ, ನೀರಿನಲ್ಲೋ ಅಥವಾ ಗಾಳಿಯಿಂದ ನಮ್ಮ ದೇಹದೊಳಗಡೆ ಏನಾದರೂ ಎಕ್ಸ್ಟರ್ನಲ್ ಪೆಥೋಜೆನಿಕ್ ಫ್ಯಾಕ್ಟರ್, ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ, ಫಂಗಸ್ ಎಲ್ಲ ಒಳಗಡೆ ಹೋದರೆ, ಕ್ರಿಮಿಗಳೆಲ್ಲ ಹೋದರೆ ಅದನ್ನು ನಾಶ ಮಾಡುತ್ತವೆ. ಇಷ್ಟು ಸಿಸ್ಟಮ್ಗಳು ವರ್ಕ್ ಮಾಡಬೇಕಾದ್ರೆ ಹೇಗೆ ವರ್ಕ್ ಮಾಡುತ್ತೆ? ದೇರ್ ಈಸ್ ಎನರ್ಜಿ ಇನ್ ದಿ ಬಾಡಿ. ದೇರ್ ಈಸ್ ಎನರ್ಜಿ ಇನ್ ದಿ ಬಾಡಿ. ನಮ್ಮ ದೇಹದಲ್ಲಿ ಶಕ್ತಿ ಇದೆ. ಈ ಶಕ್ತಿ ಎಂಥದ್ದು ಅಂತಂದರೆ, ಈ ಶಕ್ತಿಗೆ ಅರಿವಿದೆ. ಎಲೆಕ್ಟ್ರಿಕ್ಗೂ ಶಕ್ತಿ ಇದೆ, ಬ್ಯಾಟ್ರಿಗೂ ಶಕ್ತಿ ಇದೆ. ಎನರ್ಜಿ ಅಂದರೆ ವಿಚ್ ಪರ್ಫಾರ್ಮ್ಸ್ ವರ್ಕ್. ಆದರೆ ನಮ್ಮ ವಿಶೇಷವಾದಂಥ ಶಕ್ತಿ ದೇಹದ ಒಳಗಡೆ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಈ ಶಕ್ತಿಗೆ ಅರಿವಿದೆ. ಏನಿದು ಅರಿವು ಅಂತಂದರೆ, ವಿಚ್ ಮೇಂಟೈನ್ಸ್ ಏನೋ ಶೇಪ್ ಆ್ಯಂಡ್ ಫಾರ್ಮ್, ಎಸೆನ್ಸ್ ಮತ್ತು ಟೈಮ್ ಫ್ಯಾಕ್ಟರ್. ಇವಾಗ ಪ್ರಪಂಚದಲ್ಲಿ ಎಲ್ಲ ಕಡೆ ಅಂದರೆ ಇದನ್ನು ಇಂಗ್ಲೀಷಲ್ಲಿ ಪ್ಯಾಟ್ರನ್, ಪ್ರಿಸಿಷನ್, ರೆಗ್ಯುಲಾರಿಟಿ ಅಂತಾರೆ. ಪ್ರತಿಯೊಂದು ಮಾನವನಲ್ಲೂ, ಪ್ರತಿಯೊಂದು ಅನಿಮಲ್ನಲ್ಲೂ, ಪ್ರತಿಯೊಂದು ಬರ್ಡ್ಸಲ್ಲೂ, ಪ್ರತಿಯೊಂದು ಮರ ಗಿಡ ಮರದಲ್ಲೂ ಪ್ಯಾಟ್ರನ್, ಬೇರೆ ಬೇರೆ ಶೇಪ್ ಇದೆ. ನಾನಿದ್ದಂಗೆ ಇವರಿಲ್ಲ, ಇವರಿದ್ದಂಗೆ ಅವರಿಲ್ಲ, ಬೇರೆ ಬೇರೆ ಶೇಪಲ್ಲಿದ್ದೀವಿ. ಒಂದು ಮರ ಇದ್ದಂಗೆ ಇನ್ನೊಂದು ಮರ ಇಲ್ಲ, ಒಂದು ಪ್ರಾಣಿ ಇದ್ದಂಗೆ ಇನ್ನೊಂದು ಪ್ರಾಣಿ ಇಲ್ಲ. ಅವಳಿ ಜೋಳಿಗೆ ಬಿಟ್ಟರೆ ಬೇರೆ ಆ ಥರ ಗೊತ್ತೇ ಆಗೋದಿಲ್ಲ ಯಾರು ಅಂದರೆ ವ್ಯತ್ಯಾಸ ಇದೆ. ಪ್ಯಾಟ್ರನ್. ಪ್ರಿಸಿಷನ್ ಅಂದರೆ ನಮ್ಮಲ್ಲಿರ್ತಕ್ಕಂಥ ಸತ್ವ ಒಬ್ಬೊಬ್ಬರಲ್ಲಿ ಒಂದೊಂದಿದೆ. ಇವಾಗ ಮಾವಿನ ಗಿಡದಲ್ಲಿ ಬೇರೆ ಸತ್ವ ಇದೆ, ಹಲಸಿನ ಗಿಡದಲ್ಲಿ ಬೇರೆ, ಬಾಳೆ ಗಿಡದಲ್ಲಿ ಬೇರೆ, ಕ್ಯಾರೆಟಲ್ಲಿ ಬೇರೆ, ಬೀಟ್ರೂಟಲ್ಲಿ ಬೇರೆ ಸತ್ವ ಇದೆ. ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಜಿಂಕ್, ಕಾಪರ್, ಸಲ್ಫರ್ ಬೇರೆ ಬೇರೆ ಪ್ರಮಾಣದಲ್ಲಿದೆ. ವಾಸನೆ ಇದೆ, ಟೇಸ್ಟ್ ಇದೆ, ರುಚಿ ಇದೆ. ಇದನ್ನು ನಿಯಂತ್ರಿಸಕ್ಕಂಥ ಯಾರು? ಅದನ್ನೇ ಕಾನ್ಷಿಯಸ್ನೆಸ್ ಅನ್ನೋದು. ಎನರ್ಜಿ ವಿತ್ ಕಾನ್ಷಿಯಸ್ನೆಸ್. ಶಿವಶಕ್ತಿ ಅಂತಾರೆ ಇಂಡಿಯಾದಲ್ಲಿ. ಎನರ್ಜಿ ಆ್ಯಂಡ್ ಕಾನ್ಷಿಯಸ್ನೆಸ್, ಇಟ್ ಗವರ್ನ್ಸ್ ದಿ ಹೋಲ್ ಬಾಡಿ. ಆಕ್ಯುಪ್ರೆಷರ್ ಇಸ್ ಬೇಸ್ಡ್ ಆನ್ ದಿಸ್ ಪ್ರಿನ್ಸಿಪಲ್. ಒಬ್ಬ ಮಗು ಹುಟ್ಟಬೇಕಾದ್ರೆ ಎನರ್ಜಿ ಬೇಕು. ಒಂದು ಎಗ್ ಮತ್ತು ಓವ ಫ್ಯೂಸ್ ಆಗಿ ಒಂದು ಹೊಸ ಸೆಲ್ ಬರಬೇಕಾದ್ರೆ ಶಕ್ತಿ ಬೇಕು. ಎನರ್ಜಿ ವಿತ್ ಕಾನ್ಷಿಯಸ್ನೆಸ್. ಅದಿಲ್ಲದೆ ನಾವು ಬದುಕಕ್ಕೆ ಆಗಲ್ಲ.
ಆಮೇಲೆ ನಮ್ಮ ದೇಹದಲ್ಲಿ ಆ ಎನರ್ಜಿ ಇರ್ತಕ್ಕಂಥದ್ದು ಫ್ಲೋ, ಹರಿವಿದೆ, ಎನರ್ಜಿ ಹರಿವು ಹೇಗೆ ಒಂದು ನಿಯಮಿತವಾದ ಪಥದಲ್ಲಿ ಎನರ್ಜಿ ಮೂವ್ಸ್ ಇನ್ ಎ ಡಿಫೈನ್ಡ್ ಪಾತ್ ಕಾಲ್ಡ್ ಮೆರಿಡಿಯನ್ಸ್ ಅಂತ ಕರೀತಾರೆ ಆಕ್ಯುಪ್ರೆಷರಲ್ಲಿ. ಮೆರಿಡಿಯನ್ಸ್ ಅಂದರೆ ಪಥ, ದಿ pathway of energy is called meridians. All the energy meridians flow in a defined path and all the meridians pass through one organ. ಅದಕ್ಕೆ ಪ್ರತಿಯೊಂದು ಎನರ್ಜಿ ಮೆರಿಡಿಯನ್ಗೂ ಅದು ಯಾವ ಆರ್ಗನ್ ಮೂಲಕ ಪಾಸ್ ಆಗುತ್ತೋ ಅದರ ಹೆಸರು ಕೊಟ್ಟಿರ್ತಾರೆ. ಕಿಡ್ನಿ ಮೆರಿಡಿಯನ್, ಯೂರಿನರಿ ಬ್ಲಾಡರ್ ಮೆರಿಡಿಯನ್, ಲಂಗ್ಸ್ ಮೆರಿಡಿಯನ್, ಲಾರ್ಜ್ ಇಂಟೆಸ್ಟಿನ್ ಮೆರಿಡಿಯನ್, ಹಾರ್ಟ್ ಮೆರಿಡಿಯನ್, ಸ್ಮಾಲ್ ಇಂಟೆಸ್ಟಿನ್ ಮೆರಿಡಿಯನ್, ಆ ಥರ ಪ್ರಮುಖವಾಗಿ 14 ಮೆರಿಡಿಯನ್ ಇದೆ. ಇಟ್ ಕವರ್ಸ್ ದಿ ಹೋಲ್ ಬಾಡಿ. ಯಾವಾಗ ಈ ಎನರ್ಜಿ ಮೆರಿಡಿಯನ್ ಮೂಲಕ ಹರಿತಕ್ಕಂಥ ಎನರ್ಜಿ ಶಕ್ತಿ, ಜೀವಕಾಂತ ಶಕ್ತಿ ಅಂತೀವಿ ಇಂಡಿಯಾದಲ್ಲಿ, ಚೈನಾದಲ್ಲಿ ಕ್ವಿ ಅಂತಾರೆ, ಜಪಾನ್ನಲ್ಲಿ ಕಿ ಅಂತಾರೆ, ಯುರೋಪಲ್ಲಿ ಬಯೋ ಎನರ್ಜಿ ಅಂತಾರೆ, ಅಮೆರಿಕದಲ್ಲಿ ಲೈಫ್ ಫೋರ್ಸ್ ಎನರ್ಜಿ ಅಂತ ಕರೀತೀವಿ. ಏನಾದರೂ ಕರೀರಿ, ಆ ಎನರ್ಜಿ ಏನಾದರೂ ಎಡವಟ್ಟಾದರೆ ಅದರಲ್ಲಿ ಈ ರೂಟಲ್ಲಿ ಹೋಗೋದು ಪಕ್ಕದ ರೂಟಲ್ಲಿ ಹೋಗುತ್ತೆ. ನಾನು ನನ್ನ ಮಗನ ಸ್ಕೂಲ್ಗೆ ಹೋಗೋದು ಕಳಿಸ್ತೀನಿ, ಅವ್ನು ಥಿಯೇಟ್ರಿಗೆ ಹೋಗ್ತಾನೆ, ಎನರ್ಜಿ ಇಸ್ ರಾಂಗ್. ಅಥವಾ ಹರಿವಿನಲ್ಲಿ ಫ್ಲೋನಲ್ಲಿ ಸ್ಲೋ ಇರುತ್ತೆ, ಪೇಸ್ ಇರಲ್ಲ, ನಿಧಾನಕ್ಕೆ ಹೋಗುತ್ತೆ, ಅಕ್ಯುಮುಲೇಷನ್ ಆಗಿಬಿಡುತ್ತೆ, ಊತ ಬರುತ್ತೆ. ಅಥವಾ ಡಿಫಿಷಿಯೆಂಟ್ ಇರುತ್ತೆ, ಎನರ್ಜಿ ಫ್ಲೋನಲ್ಲಿ ಎಕ್ಸಸ್ ಇರುತ್ತೆ. ಅಥವಾ ಕಾಂಟ್ರವಕ್ಷನ್ ಇರುತ್ತೆ, ನನಗೆ ಹಿಕಪ್ ಬರುತ್ತೆ, ತೇಗ್ ಬರುತ್ತೆ. ಯಾಕೆ? ಕಾಂಟ್ರವಕ್ಷನ್ ಆಫ್ ಎನರ್ಜಿ. ಆಕ್ಯುಪ್ರೆಷರ್ದು ವಿಶೇಷ ಏನಂತಂದರೆ ನಥಿಂಗ್ ಈಸ್ ಗಿವನ್ ಫ್ರಮ್ ಎಕ್ಸ್ಟರ್ನಲ್ಲಿ, ಹೊರಗಡೆಯಿಂದ ಏನೂ ಕೊಡಲ್ಲ. ಇಟ್ ಈಸ್ ಅನ್ ಇನ್ಬಿಲ್ಟ್ ಮೆಕ್ಯಾನಿಸಮ್, ಡಿವೈನ್ ಮೆಕ್ಯಾನಿಸಮ್. ಈ ಎನರ್ಜಿ ಇರೋ ತನಕ ಶಿವೋಹಂ ಅಹಂ ಬ್ರಹ್ಮಾಸ್ಮಿ ಅಂತಾರೆ. ಏನಾದರೂ ಕರೀರಿ ಅಂದರೆ ಅದು ಇಲ್ಲದೆ ಇದ್ದರೆ ದೇಹದ ಒಂದು ಸೆಲ್ಲು ಕೆಲಸ ಮಾಡಲ್ಲ. ಶಿವೋಹಂ ಅಲ್ಲ, ಶವಾಹಂ ಆಗಿಬಿಡ್ತೀವಿ ನಮ್ಮಲ್ಲಿ ಎನರ್ಜಿ ಇಲ್ಲದೇ ಇದೆ. ಸೊ ಇದ್ರಿಗೇನಪ್ಪ ಅಂತಂದರೆ ಎಲ್ಲಿ ಇಂಬ್ಯಾಲೆನ್ಸ್, ಸಮತೋಲನ ಇಲ್ವೋ, ಆಕ್ಯುಪ್ರೆಷರ್ ಪಾಯಿಂಟ್ಸ್ ಕೈನಲ್ಲಿ ಮತ್ತು ಪಾದದಲ್ಲಿರುತ್ತೆ. ಅದಕ್ಕೆ ನಿಯಮಿತವಾಗಿ ಒಂದು ಪ್ರೆಷರ್, ಒತ್ತಡ ಕೊಡೋದ್ರಿಂದ ನಾವು ಎನರ್ಜಿ ಫ್ಲೋ ಅಥವಾ ನಮ್ಮ ಜೀವಕಾಂತ ಶಕ್ತಿಯ ಹರಿವನ್ನು ಸಮತೋಲನ ಕಾಪಾಡಿಕೊಂಡ್ರೆ ಯಾವ ಕಾಯಿಲೆ ಬೇಕಾದ್ರೆ ಅದನ್ನು ನಿವಾರಿಸ್ಬೋದು. ಹೆಲ್ತ್ ಕ್ಯಾನ್ ಬಿ ರಿಸ್ಟೋರ್ಡ್. ಇಷ್ಟೇ ಇದ್ರ ಸತ್ವ. ಭಾಳ ಸುಲಭ. ಇಟ್ ಈಸ್ ಅನ್ ಇನ್ಬಿಲ್ಟ್ ಮೆಕ್ಯಾನಿಸಮ್, ಇಟ್ಸ್ ಅ ಡಿವೈನ್ ಮೆಕ್ಯಾನಿಸಮ್. ಆದರೆ ಜನರಿಗೆ ಇದ್ರ ಬಗ್ಗೆ ಅರಿವಿಲ್ಲ. ಇವಾಗ ಅಲೋಪತಿ ಮೆಡಿಸನ್ ನೀವು ತೊಗೋತೀರಾ ಅಂತ ಇಟ್ಕೊಳ್ಳಿ, ನಿಮಗೆ ಕೈನಲ್ಲಿ ಏನೋ ಒಂದು ಎಲ್ಬ ಇಲ್ಲಿ ನಿಮಗೆ ವೇಟ್ ಬಿದ್ದಿರುತ್ತೆ, ಹುಣ್ಣಾಗಿರುತ್ತೆ, ಸೋರಿಯಸ್ ಸ್ಕಿನ್ ಡಿಸೀಸ್ ಇರುತ್ತೆ. ಅಲ್ಲಿ ಏನಪ್ಪ ಮಾಡ್ತಾರೆ ಅಂತಂದರೆ ಯಾವ ರೋಗಕ್ಕೆ ಯಾವ ಆ್ಯಂಟಿಬಯೋಟಿಕ್ ಮದ್ದಿದೆ ಅಂತ ಕಂಡುಹಿಡಿದು ಕೊಟ್ಬಿಡ್ತಾರೆ. ಅದ್ರ ಸೈಡ್ ಎಫೆಕ್ಟ್ ಇರುತ್ತೆ. ಸಮ್ಟೈಮ್ಸ್ ಅದ್ರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ಇಲ್ಲ ಅಂತ ಹೇಳಲ್ಲ. ಹೋಮಿಯೋಪತಿನಲ್ಲಿ ಏನಪ್ಪ ಮಾಡ್ತಾರೆ ಅಂತಂದರೆ ಟ್ರೀಟ್ಮೆಂಟ್ ಈಸ್ ಬೇಸ್ಡ್ ಆನ್ ಸಿಂಪ್ಟಮ್ಸ್. ಇವಾಗ 3 ಜನ ರೋಗಿಗಳು ಒಬ್ಬ ಹೋಮಿಯೋಪತಿ ಡಾಕ್ಟರ್ ಹತ್ರ ಹೋಗ್ತಾರೆ. 3 ಜನಕ್ಕೂ ಡಯಾಬಿಟಿಸ್ ಇರುತ್ತೆ. ಒಬ್ಬ ಹೇಳ್ತಾನೆ, ಸರ್ ನನಗೆ ಪದೇ ಪದೇ ಬಾಯಾರಿಕೆ ಆಗತ್ತೆ ಅಂತ ಹೇಳ್ತಾನೆ. ಎರಡನೇವನು ಹೇಳ್ತಾನೆ, ನನಗೆ ಭಾಳ ಹೊಟ್ಟೆ ಹಸಿಯುತ್ತೆ. ಮೂರನೇ ಹೇಳ್ತಾನೆ ನನಗೆ ಭಾಳ ಸ್ವೆಟಿಂಗ್, ಬೆವರು ಬರುತ್ತೆ ಅಂತ ಹೇಳ್ತಾನೆ. 3 ಜನನೂ ಡಯಾಬಿಟಿಸ್ ಪೇಷಂಟೇ, ಆದರೆ ಟ್ರೀಟ್ಮೆಂಟ್ ಬೇರೆ, ಏಕೆಂದರೆ ಸಿಂಪ್ಟಮ್ಸ್ ಬೇರೆ. ಇನ್ನೊಂದು ಉದಾಹರಣೆ ತೊಗೋಬೇಕಂದ್ರೆ, ಒಬ್ಬರು ಪೇಷಂಟ್, ಒಬ್ಬರು ರೋಗಿ 3 ಜನ ಬರ್ತಾರೆ ಅಂತ ಇಟ್ಕೊಳ್ಳಿ ಒಬ್ಬ ಡಾಕ್ಟ್ರ್ ಹತ್ರ. ಒಬ್ಬನಿಗೆ ಸೆಪ್ಟಿಸೆಮಿಯಾ ಇರುತ್ತೆ, ಒಬ್ಬನಿಗೆ ಹೆಪಾಟಿಟಿಸ್ ಬಿ ರೋಗ ಇರುತ್ತೆ, ಇನ್ನೊಬ್ಬರಿಗೆ ಪ್ಯೂರ್ ಬ್ಲಡ್ ಕ್ಯಾನ್ಸರ್ ಇರುತ್ತೆ. ಆದರೆ ಸಿಂಪ್ಟಮ್ 3 ಜನಕ್ಕೂ ಒಂದೇ ಇದ್ದರೆ ಟ್ರೀಟ್ಮೆಂಟ್ ಒಂದೇ ಇರುತ್ತೆ. ಆಯುರ್ವೇದದಲ್ಲಿ ಏನಪ್ಪ ಕಾನ್ಸೆಪ್ಟ್ ಅಂತಂದರೆ ವಾತ ಪಿತ್ತ ಕಫ, ಈ 3 ದೋಷ ಅಂದರೆ ಇಡೀ ಪ್ರಪಂಚ ಸ್ಪೇಸ್, ಫೈರ್, ವಾಟರ್, ಅಂದರೆ ಸ್ಪೇಸ್, ಏರ್, ಫೈರ್, ವಾಟರ್ ಆ್ಯಂಡ್ ಅರ್ಥಿಂದ ಆಗಿದೆ. 5 ಪಂಚಮಹಾಭೂತಗಳು ಅಂತ ಕರೀತಾರೆ ಆಯುರ್ವೇದದಲ್ಲಿ. ಏರ್ ಆ್ಯಂಡ್ ಸ್ಪೇಸ್ ಇಸ್ ವಾತ, ವಾಟರ್ ಆ್ಯಂಡ್ ಫೈರ್ ಇಸ್ ಪಿತ್ತ, ವಾಟರ್ ಆ್ಯಂಡ್ ಅರ್ತ್ ಎಲಿಮೆಂಟ್ ಇಸ್ ಕಫ. ಈ ವಾತ ಪಿತ್ತ ಕಫದಲ್ಲಿ ಸಮತೋಲನ ಇಲ್ಲದೇ ಇದ್ದರೆ ರೋಗ ಬರುತ್ತೆ ಅಂತ ಹೇಳ್ತಾರೆ. ಸಮದೋಷ ಸಮಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಏವ ಇಂದ್ರಿಯ ಮನಃ ಸ್ವಾಸ್ಥ್ಯ ಇತ್ಯಭಿಧೇಯತೆ. ಅಂದರೆ ಇನ್ನೇನಿಲ್ಲ, ನಾವು ಎಲ್ಲದರಲ್ಲೂ ಸಮತೋಲನ ಇರಬೇಕು. ವಾತ ಪಿತ್ತ ಕಫದಲ್ಲಿ ನಮ್ಮ ದೇಹದಲ್ಲಿ 13 ಥರ ಅಗ್ನಿ ಇರುತ್ತೆ. ಜಠರಾಗ್ನಿ ಇರುತ್ತೆ, ರಂಜಕ ಪಿತ್ತ ಅಂತಿರುತ್ತೆ ರಿಲೇಟೆಡ್ ಟು ಲಿವರ್. ಬ್ರಾಜಕ ಪಿತ್ತ ಅಂದರೆ ವಿ ನೀಡ್ ಫೈರ್ ಫಾರ್ ಸ್ಕಿನ್ ಟು ಗ್ಲೋ.
ಆಲೋಚಕ ಪಿತ್ತ ಅಂದರೆ ಕಣ್ಣು ಬ್ರೈಟ್ ಆಗಿರ್ಬೇಕಂದ್ರೆ ಆ ಫೈರ್ ಇರಬೇಕು ಅಂತ ವಿಂಗಡಿಸಿದ್ದಾರೆ. ಈ ಅಂದರೆ ಸಮದೋಷ, ಸಮ ಅಗ್ನಿ, ಸಮ ಧಾತು. ನಾವು ಊಟ ಮಾಡೋದು ಆಹಾರ ಎಲ್ಲ ಸಪ್ತ ಧಾತುಗಳಾಗತ್ತೆ. ಏನು ಧಾತುಗಳು ಅಂದರೆ ಮೊದಲನೇದು ರಸ ಅಂತ ಕರೀತಾರೆ, ಪ್ಲಾಸ್ಮಾ. ಎರಡನೇದು ಪ್ಲಾಸ್ಮಾಯಿಂದ ಬ್ಲಡ್ ಆಗುತ್ತೆ. ಮೂರನೇದು ಫ್ಲಶ್ ಆಗುತ್ತೆ. ನಾಲ್ಕನೇದು ಮಸಲ್ ಆಗುತ್ತೆ. ಐದನೇದು ಬೋನ್ ಆಗುತ್ತೆ. ಆರನೇದು ಬೋನ್ ಮ್ಯಾರೋ ಆಗುತ್ತೆ. ಏಳನೇದು ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಆಗುತ್ತೆ. ಸಪ್ತ ಧಾತುಗಳಾಗುತ್ತೆ ನಾವು ಆಹಾರ ತಿನ್ನೋದು. ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ನಮಗೆ ಎನರ್ಜಿಯನ್ನು ಪ್ರೊವೈಡ್ ಮಾಡುತ್ತೆ. ಅದಿಲ್ಲದೆ ಇದ್ದ ಅದು ದೇಹದಿಂದ ಹೊರಗಡೆ ಮನುಷ್ಯ ಹೋಗ್ಬಿಡ್ತಾನೆ. ಅಂದರೆ ಸಮಧಾತು ಮಲಕ್ರಿಯ ಎಸ್ಪಿರೇಟರಿ ಸಿಸ್ಟಮ್ ಇದ್ದರೆ ಆರೋಗ್ಯ ಇದೆ ಅಂತ ಆರೋಗ್ಯದ ಇದರಲ್ಲಿ ಹೇಳ್ತಾರೆ ಆಯುರ್ವೇದದಲ್ಲಿ. ಸೊ ಆದರೆ ಎಲ್ಲ ಕಡೆ ಮೆಡಿಸಿನ್ ಕೊಡ್ತಾರೆ. ಆಕ್ಯುಪ್ರೆಷರಲ್ಲಿ ಏನಪ್ಪ ಮೆಡಿಸಿನ್ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಜೀವಕಾಂತ ಶಕ್ತಿಯ ಹರಿವನ್ನು ಸಮತೋಲನದಲ್ಲಿಟ್ಕೊಳ್ಳೋದು ಅಷ್ಟೇ. ಸ್ನೇಹಿತರೆ, ಏನಂತಂದರೆ ಪ್ರತಿಯೊಬ್ಬ ವುಮೆನ್ ಒಬ್ಬ ಹೆಂಗಸಿಗೆ ಒಂದು ಅತಿ ದೊಡ್ಡ ಜವಾಬ್ದಾರಿಯನ್ನು ದೇವರು ಕೊಟ್ಟಿದ್ದಾನೆ. ಸೃಷ್ಟಿಕರ್ತ ಆಕೆನೇ ಸೃಷ್ಟಿಕರ್ತೆ. ಅದಕ್ಕೋಸ್ಕರ ನೀವು ತಾಯಿ ಆಕೆ ಸೃಷ್ಟಿಕರ್ತೆ ಅಂದರೆ ದೇವರು. ನೀವು 1 ಕೋಟಿ ನಮಸ್ಕಾರ ಮಾಡಿದ್ರೆ ತಾಯಿಗೆ ನಾವು ಏನು ಕೊಟ್ಟಂಗೆ ಆಗಲ್ಲ. ಅಷ್ಟು ಪವಿತ್ರವಾದಂಥ ತಾಯಿ. ಯಾಕೆ ತಾಯಿ ಅಂತೀವಿ ಅಂತಂದರೆ ಆಕೆ ನಮ್ಮನ್ನು ಹೆರ್ತಾಳೆ, ನಮಗೆ ಜನ್ಮ ನೀಡ್ತಾಳೆ, ಜನನಿ. ಆ ಪವರ್ ಅವಳಿಗಿದೆ ಅಲ್ವಾ? ಅಂದರೆ ಅಂದರೆ ನೀವು ಯೋಚನೆ ಮಾಡಿ, ಅವಳಿಗೆ ತಾಯಿ ಚೆನ್ನಾಗಿದ್ದರೆ ಮಕ್ಕಳಿಗೆ ನರಿಶ್ಮೆಂಟ್ ಸಿಗತ್ತೆ. ತಾಯಿ ಬಡಕಲಾಗಿದ್ದರೆ ಮಕ್ಕಳ ಗತಿ ಏನಾಗುತ್ತೆ ಅಲ್ವಾ? ಅದಕ್ಕೋಸ್ಕರನೇ ತಾಯಿಯ ಆರೋಗ್ಯ ಬಹಳ ಅತಿ ಮುಖ್ಯ. ಸಾಮಾನ್ಯವಾಗಿ ಸ್ತ್ರೀಯರಿಗೆ ಎಂಥ ಕಾಯಿಲೆ ಅಪ್ಪ ಬರುತ್ತೆ ಅಂದರೆ ಸಾಮಾನ್ಯವಾಗಿ ಅವ್ರಿಗೆ ಬರ್ತಕ್ಕಂಥದ್ದು ಒಂದು ಏನಂತಂದರೆ ಅಂದರೆ ಫಿಸಿಯಾಲಜಿಕಲಿ ಕಂಪೇರ್ಡ್ ಟು ಮೆನ್ ದೇ ಆರ್ ಮೋರ್ ಪ್ರೋನ್ ಟು ಏನೋ ಒಂದು ಮಾನಸಿಕವಾಗಿ ದೇ ಗೋ ಟು ಡಿಪ್ರೆಷನ್ ವೆರಿ ಫಾಸ್ಟ್. ಅಲ್ಲಿ ನಾನು ಹೇಳ್ಕೊಡ್ತೀನಿ ಹೇಗೆ ಅದರಿಂದ ಹೊರಗಡೆ ಬರೋದು ಅಂತ. ದೇ ವಿಲ್ ಗೋ ಟು ಡಿಪ್ರೆಷನ್ ವೆರಿ ಫಾಸ್ಟ್. ದೇ ಆರ್ ಮೋರ್ ಸೆನ್ಸಿಟಿವ್. ದೇ ಆರ್ ಪ್ರೋನ್ ಟು ಏನೋ ಮೆನ್ಸ್ಟ್ರುಯಲ್ ಡಿಸ್ಟರ್ಬೆನ್ಸ್, ಹಿಮೋಗ್ಲೋಬಿನ್ ಕಡಿಮೆ ಇರೋದು, ರಕ್ತಹೀನತೆ ಇರೋದು, ಅಥವಾ ಮೆನ್ಸ್ಟ್ರುಯಲ್ ಅಂದರೆ ಋತುಸ್ರಾವ ಜಾಸ್ತಿ ಆಗೋದು, ಕಡಿಮೆ ಆಗೋದು, ಮೊದಲೇ ಆಗೋದು, ಡಿಲೇ ಆಗೋದು, ಏನೋ ವೈಟ್ ಡಿಸ್ಚಾರ್ಜ್ ಆಗೋದು, ಈ ಥರ ಅನೇಕ ಪ್ರಾಬ್ಲಮ್ಗಳನ್ನ ಆಕೆ ಫೇಸ್ ಮಾಡ್ತಾರೆ. ಇದರಿಂದ ಹೇಗೆ ಹೊರಗಡೆ ಬರೋದು? ಇದರಿಂದ ಹೊರಗಡೆ ಬಂದ್ರೇ ಆಕೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಬಲ ಆಗತಕ್ಕಂಥದ್ದು. ಈ ಏನೋ ಹೆಂಗಸು ಅಂತಂದರೆ ಅಂದರೆ ಒಂದು ಸಮಾಜ ಚೆನ್ನಾಗಿರಬೇಕು ಅಂತಂದರೆ ಗಂಡು ಹೆಂಗಸು ಇಬ್ಬರು ಸಮವಾಗಿರಬೇಕು. ಸ್ನೇಹಿತರೆ, ಆಕ್ಯುಪ್ರೆಷರಲ್ಲಿ ಸಿಂಬಲ್ ಏನಪ್ಪ ಅಂದರೆ ಒಂದು ಚಕ್ರ ಇರುತ್ತೆ, ಅದ್ರ ಮಧ್ಯದಲ್ಲಿ ಎಸ್ ಇರುತ್ತೆ, ಎಸ್ ಥರ ಅರ್ಧಕ್ಕೆ. ಅಂದರೆ ಅರ್ಧ ಇನ್ ಅರ್ಧ ಯಾಂಗ್, ಅರ್ಧ ಮೇಲ್ ಅರ್ಧ ಫೀಮೇಲ್. ಅಥವಾ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅದನ್ನು ಅರ್ಧನಾರೀಶ್ವರ ಕಾನ್ಸೆಪ್ಟ್ ಅಂತ ಕರೀತಾರೆ. ಏನಿದು ಅರ್ಧನಾರೀಶ್ವರ ಕಾನ್ಸೆಪ್ಟು ಅಂತಂದರೆ ಇದು ಯಾತಕ್ಕೆ ಅತಿ ಮುಖ್ಯ ತಿಳ್ಕೊಳ್ಳೋದು ಅಂತಂದರೆ ಫ್ರೆಂಡ್ಸ್, ಪ್ರತಿಯೊಬ್ಬ ನಮ್ಮ ದೇಹದಲ್ಲಿ ಎನರ್ಜಿ ಇದೆ ಅಂತಂದಲ್ಲ, ಚೈನೀಸ್ ಅದನ್ನು ಇನ್ ಯಾಂಗ್ ಅಂತ ಡಿವೈಡ್ ಮಾಡಿದ್ದಾರೆ. ಏನದು ಇನ್ ಯಾಂಗ್? ಅಥವಾ ನಮ್ಮ ಹಿಂದೂ ಪ್ರಕಾರ ನಾರಿ ಪುರುಷ ಅಂದರೆ ಏನಂದರೆ ಮೇನ್ ಕ್ಯಾರೆಕ್ಟರ್ಸ್ ಅಂತಂದರೆ ಮನುಷ್ಯ ಅಂತಂದರೆ ಅವನು ಮಾನಸಿಕವಾಗಿ ಅವನು ಏನಪ್ಪ ಕ್ಯಾರೆಕ್ಟರ್ಸ್ ಮನುಷ್ಯಂದು ಅಂತಂದರೆ ಪುರುಷನದು ಅಂತಂದರೆ ವಿಲ್ ಬಿ ಡಾಮಿನೇಟಿಂಗ್, ಸೈಂಟಿಫಿಕ್, ಲಾಜಿಕಲ್ ಥಿಂಕಿಂಗ್. ಯು ವಾಂಟ್ ಟು ಗೋ ಟು ಹಿಮಾಲಯಸ್, ಯು ವಾಂಟ್ ಟು ಗೋ ಟು ಮೂನ್, ಹಾಯ್ಸ್ಟ್ ದಿ ಫ್ಲಾಗ್. ಅಚೀವ್ಮೆಂಟ್ ರೇ ಇರುತ್ತೆ ಮನುಷ್ಯನಿಗೆ, ಮೇಲ್ ಎನರ್ಜಿ ಅಂತ ಕರೀತಾರಲ್ಲ. ನಮ್ಮ ಇದು ಹಿಂದೆ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಮಾರ್ಗೆಟ್ ಥ್ಯಾಚರ್ ಇರ್ಬೋದು, ನಮ್ಮ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಇರ್ಬೋದು, ದೇ ಆರ್ ಲೇಡೀಸ್, ದೇ ಆರ್ ಡಾಮಿನೆಂಟ್ಲಿ ಏನೋ ಮೇಲ್ ಎನರ್ಜಿ ಅಂತ ಕರಿತೀವಿ. ಅಂದರೆ ತಪ್ಪಲ್ಲ, ಯಾವಾಗ ಸಮತೋಲನ ಇದ್ದರೆ ಒಳ್ಳೆಯದು. ಈ ಫೀಮೇಲ್ ಎನರ್ಜಿನಲ್ಲಿ ಏನಪ್ಪ ಅಂತಂದರೆ ದೇ ಆರ್ ಮೋರ್ ಮೇಲ್ ಎನರ್ಜಿ, ದೇ ಆಪರೇಟ್ ಫ್ರಮ್ ಬ್ರೈನ್.
They can manipulate, cajole, hook or crook, they want to achieve something. Female hangalla. Female is a poet. Everything she operates out of intuition, out of love, operates out of heart. She wants to talk, she wants to be heard, she wants to be appreciated. ನಾನು ಮನೆಗೆ ಹೋಗ್ತೀನಿ, ನನ್ನ ವೈಫ್ ಹೇಳ್ತಾರೆ, ಇವತ್ತು ನೋಡ್ರಿ ಬೆಳಗ್ಗೆಯಿಂದ ಕೆಲಸದೊಳಗೆ ಬರಲಿಲ್ಲ, ನಿಮ್ಗೆ ಹಂಗಾಯ್ತು ಹೀಗಾಯ್ತು ಅಂತಂದರೆ ನಾನು ಬೇಕಾದ್ರೆ ಪಕ್ಕದ ಮನೆಯವ್ರನ್ನ ಕೆಲಸದವ್ರು ಇಟ್ಕೋಬೇಕಾಗಿತ್ತು ಅಂತ ಹೇಳ್ಬೋದು. ನನಗಿನ್ನ ಚೆನ್ನಾಗಿ ಅವಳಿಗೆ ಗೊತ್ತು ಅದೆಲ್ಲ ಮಾಡೋದು. ಬಟ್ ಶಿ ಹ್ಯಾಸ್ ಟು ಬಿ ಹರ್ಡ್. ಅವಳಿಗೆ ನಾವು ಕೇಳಬೇಕು, ಅಯ್ಯೋ ಹೌದಾ ಹೇಗೆ ಮಾಡಿದೆ ಮತ್ತೆ ಕೇಳಿದ್ರೆ ಸಾಕು, ಅವಳಿಗೆ ಸಮಾಧಾನ ಆಗುತ್ತೆ. ಶಿ ಹ್ಯಾಸ್ ಟು ಬಿ ಅಪ್ರಿಷಿಯೇಟೆಡ್. ಇವಾಗ ಗಂಡಸರಿಗೆ ಸರ್ ನಿಮ್ಮ ಶರ್ಟ್ ಬ್ಲೂ ಕಲರ್ ಚೆನ್ನಾಗಿದೆ, ಹೋಗಪ್ಪ ಅಂತಾರೆ. ಅದೇ ಲೇಡೀಸ್ ಮೇಡಮ್ ಏನು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ನಿಮ್ಮ ಡ್ರೆಸ್ ಅಂದರೆ ಬಲೂನ್ ಆಗಿರ್ತಾರೆ. ದೇ ಹ್ಯಾವ್ ಟು ಬಿ ಅಪ್ರಿಷಿಯೇಟೆಡ್. ಫೀಮೇಲ್ ಕ್ಯಾರೆಕ್ಟರ್, ದೇ ಆಪ್ರೇಟ್ ಔಟ್ ಆಫ್ ಲವ್. ಅದಕ್ಕೆ ಎತ್ರ ನಾರ್ಯಂತೂ ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ. ಅಂದರೆ ಎಲ್ಲಿ ಮಹಿಳೆಯರನ್ನ ಆದರದಿಂದ ಕಾಣಲಾಗುತ್ತಿದೆಯೋ ಆ ಮಹಿಳೆ ದೇವರಾಗ್ಬಿಡ್ತಾರೆ, ಅವಳೇ ದೇವರಾಗ್ಬಿಡ್ತಾರೆ. ಇವಾಗ ನಾನು ಒಂದಿನ ಮನೆಗೆ ಹೋದೆ, ಯಾವುದೋ ಅವತ್ತೇನೋ ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಇತ್ತು, ನನಗೆ ಮರ್ತೋಗ್ಬಿಟ್ಟಿದೆ. ನಾನು ಕ್ಲಿನಿಕಲ್ಲಿದೆ, 6:30 ಎಲ್ಲ ಹೊರಗಡೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ನಾನು 8:30 ಹೋದೆ. ನನ್ನ ವೈಫು ಉಸ್ಕೊಡ್ತಾ ಇಲ್ಲ ಆಗಲೇ. ನನಗೆ ಗೊತ್ತಿಲ್ಲ, ಮರ್ತೇ ಹೋಗ್ಬಿಟ್ಟಿದೆ. ನನ್ನ ಮನಸ್ಸಲ್ಲಿ ಏನು ಗೊತ್ತೇ ಇಲ್ಲ. ಅವಳು ಹೇಳಿದ್ದು ಗುರು ಅಂತ ಒಂಥರ ಶಿವಮಿಂಗ್. ಎಷ್ಟು ಟೈಮ್ ಹೋಗ್ತು? 8:30. ಏನಿತ್ತು ಪ್ರೋಗ್ರಾಮ್? ಏನೇನೋ ಒಂದಿನ ಟೈಮ್ ಕಲಿಸಿಲ್ಲ, ನಿಮ್ಮ ಮನೆಯವರೆಲ್ಲ ಹಿಂಗೆ ಹಾಗೆ ಏನೇನೋ ಜಗಳ ಶುರು ಹೋಗ್ತು. ನಾನು ಹೇಳಿದೆ, ಎಷ್ಟು ಚೆನ್ನಾಗಿದೆ ನೀನು ಹಾಕ್ಕೊಂಡಿರೋ ಬಟ್ಟೆ. ನಾನು ಜಸ್ಟ್ ಅಪ್ರಿಷಿಯೇಟೆಡ್ ಆ್ಯಂಡ್ ಪ್ರೈಸ್ ಮಾಡಿದೆ. ತಕ್ಷಣ ಹೇಳಿದ್ರು, ಹೋಗಲಿ ಏನು ಮುಖ ಕಳ್ಕೊಂಬನ್ನಿ, ಏನಾದರೂ ಮಾಡ್ಕೊಡ್ತೀನಿ. ಎಂಟೈರ್ ಥಿಂಗ್ ಚೇಂಜ್, ಸಿನರಿಯೋ ಹ್ಯಾಸ್ ಚೇಂಜ್. ಅಂದರೆ ಯಾಕೆ ಏನಾಗಿದ್ದೀನಿ ಅಂತಂದರೆ ಶಿ ಹ್ಯಾಸ್ ಟು ಬಿ ಹರ್ಡ್ ಆ್ಯಂಡ್ ಅಪ್ರಿಷಿಯೇಟೆಡ್. ದಟ್ ಈಸ್ ದಿ ಫೀಮೇಲ್ ಎನರ್ಜಿ. ನಿಮ್ಗೆ ಅದು ಗೊತ್ತಿತ್ತು ಅಂತಂದರೆ ಫ್ರೆಂಡ್ಸ್, ನಿಮಗೆ ಮಾನಸಿಕವಾಗಿ ಇದೆಲ್ಲ ಗೊತ್ತಿದ್ದರೆ ಯು ವಿಲ್ ಹ್ಯಾಂಡಲ್ ಎನಿಬಡಿ ವೆರಿ ಈಸಿಲಿ. ಎಸ್ಪೆಷಲಿ ಹೆಂಗಸಿಗೆ ಇದು ಗೊತ್ತಿರಲೇಬೇಕಾದಂಥ ವಿಷಯ. ನಾನು ನಿಮಗೊಂದು ಹೇಳ್ಕೊಡ್ತೀನಿ. ಇವಾಗ ಒಂದು ಅಫರ್ಮೇಷನ್, 2 ಅಫರ್ಮೇಷನ್ ಹೇಳ್ಕೊಡ್ತೀನಿ ನಿಮ್ಮ ಒಳಿತಿಗಾಗಿ. ಇವಾಗ ನಾನು ಏನು ಹೇಳ್ತೀನೋ ನೀವು ಅದನ್ನು ರಿಪೀಟ್ ಮಾಡಬೇಕು. ನಾನು ಹೇಳ್ತೀನಿ ಇವಾಗ, ನೀವು ಅದನ್ನು ರಿಪೀಟ್ ಮಾಡಿ. ಐ ಆಮ್, ಜೋರಾಗಿರ್ಬೇಕು, ಐ ಆಮ್ ಇಂಡಿಪೆಂಡೆಂಟ್, ನಾಟ್ ಡಿಪೆಂಡೆಂಟ್ ಆನ್ external factors for my peace and happiness. I am independent, not dependent on external factors for my peace and happiness. I am independent, not dependent on external factors for my peace and happiness. ಹಂಗಂದ್ರೆ ಏನು? ಇವಾಗ ಯಾರೋ ನೀವು ಮನೆಗೆ ಹೋಗ್ತೀರಾ, ನಿಮ್ಮ ತಂದೆ ಹೇಳ್ತಾರೆ 5 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ಯಾ, ಎಷ್ಟೊತ್ತಾಯ್ತು, ಟ್ರೈನ್ ಸಿಗ್ತಿಲ್ವಾ ಅಂತ. ಯು ಆರ್ ನಾಟ್ ಡಿಸ್ಟರ್ಬ್. ಬೇರೆಯವ್ರು ಮಾಡೋ ತಪ್ಪಿಗೆ ನೀವು ಕೋಪ ಮಾಡಿಕೊಂಡ್ರೆ ನಿಮಗೆ ಲಾಸು. ಯು ಹ್ಯಾವ್ ಟು ಬಿ ಇಂಡಿಪೆಂಡೆಂಟ್. ಇಲ್ದಿದ್ರೆ ಯು ಬಿಕಮ್ ಫುಟ್ಬಾಲ್. ಒಬ್ಬೊಬ್ಬರ ನಂತರ ಒದ್ದು ಬಿಡ್ತಾರೆ. ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಅತ್ತೆ ಹೆಂಗಂತಾರೆ, ನನ್ನ ನಾದ್ನಿ ಹೆಂಗಂತಾರೆ, ನಮ್ಮ ಅಣ್ಣ ಹೆಂಗಂತಾನೆ, ನಮ್ಮ ಮೇಡ್ ಹೆಂಗಂತಾನೆ, ನಮ್ಮ ಸ್ಟೂಡೆಂಟ್ ಹೆಂಗಂತಾರೆ, ನಾವು ತಲೆನೇ ಕೆಡಿಸ್ಕೋಬಾರ್ದು. ವಿ ಹ್ಯಾವ್ ಟು ಬಿ ಇಂಡಿಪೆಂಡೆಂಟ್ ಕಮ್ ವಾಟ್ ಮೇ, ದೆನ್ ಓನ್ಲಿ ಯು ಆರ್ ಎಂಪವರ್. ವುಮೆನ್ ಎಂಪವರ್ ಬಗ್ಗೆ ನಾವು ಮಾತಾಡ್ತೀವಿ, ಅಂದರೆ ಇಂಪ್ಲಿಮೆಂಟ್ ಮಾಡೋದು ಹೇಗೆ? ಇದೇ ಸುಲಭವಾದ ಉಪಾಯ. ಅರ್ಥ ಆಯ್ತಾ ಎಲ್ಲರಿಗೂ? ವಿಲ್ ಯು ಬಿ ಇಂಡಿಪೆಂಡೆಂಟ್ ಫ್ರಮ್ ಟುಮಾರೋ? ಯಾರು ಬೈದ್ರು, ಯಾರು ಹೊಗಳಿದ್ರು, 6ಕ್ಕೆ ಎಗ್ಗದೆ 3ಕ್ಕೆ ಕುಗ್ಗದೇ ಇರಬೇಕು. ಹೊಗಳಿದ ಕೂಡಲೇ ಗ್ರಾಂಟೆಡ್,
ಬೈದ್ರೆ ಸಮಚಿತ್ತ. ಮೊದಲನೇದು. ಇನ್ನೊಂದು ಅಫರ್ಮೇಷನ್ ಹೇಳ್ಕೊಟ್ಬಿಡ್ತೀನಿ. ಇಷ್ಟು ಮಾಡಿದರೆ ವುಮನ್ ಅಫರ್ಮೇಷನ್ನು ನಿಮ್ಗೆ ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಎರಡನೇದು ಏನಪ್ಪ ಅಂತಂದರೆ ಏನಂದರೆ ಐ ವಿಲ್ ನಾಟ್ ಬಿ, ಹೇಳಿ, ಐ ವಿಲ್ ನಾಟ್ ಬಿ ಎ ಪ್ರಿಸ್ನರ್ ಆಫ್ ಮೈ ಕಾನ್ಸೆಪ್ಟ್. ಐ ವಿಲ್ ನಾಟ್ ಬಿ ಎ ಪ್ರಿಸ್ನರ್ ಆಫ್ ಮೈ perception. I will not be a prisoner of my concept of, whatever it is. ಅಂದರೆ ಮನಸ್ಸಿನಲ್ಲಿ ಯಾವುದೇ ನೋಷನ್ಸ್ ಇಟ್ಕೋಬಾರ್ದು, ಇಂಡಿಪೆಂಡೆಂಟ್ ಆಗಿರಬೇಕು. ನಾನು ಮಾತಾಡಬೇಕಾದ್ರೆ ಇವನು ಆ ಜಾತಿ, ಇವನು ಈ ಜಾತಿ, ಅವನು ಬಡವ, ಇವನು ಸಾವುಕಾರ, ಅವನು ಬೆಳ್ಳಿಗಿದ್ದಾನೆ, ಅವನು ದಪ್ಪಿದ್ದಾನೆ, ಅವನು ಆ ದೇಶದವನು, ಇವನು ಈ ಭಾಷೆ ಮಾತಾಡ್ತಾನೆ. ಹಿಂದೆ ಒಂದ್ಸತಿ ಓಶೋ ಅವ್ರು ಓದ್ತಾ ಇದ್ರು. ಆಗಿನ ಚಿಕ್ಕ ಹುಡುಗ ಆಗಿದ್ದ, ಅವನಿಗಿನ್ನ ರಿಯಲೈಸೇಷನ್ ಆಗಿರಲಿಲ್ಲ. ಅವರು ಫ್ರಮ್ ಮಧ್ಯಪ್ರದೇಶ್, ಸಾಗರ್ ಅಂತ ಒಂದೂರು. ಸ್ಟೂಡೆಂಟ್ ಜೊತೆ ಪಿಕ್ನಿಕ್ ಹೋಗ್ತಾರೆ. ಹಿ ಈಸ್ ಅ ಪಕ್ಕಾ ಆರ್ಥೋಡಾಕ್ಸ್ ಜೈನ್. ಹಿ ಈಸ್ ನಾಟ್ ಸಪೋಸ್ ಟು ಈಟ್ ಎನಿಥಿಂಗ್ ಆಫ್ಟರ್ 6 PM. ಅವ್ನ ಫ್ರೆಂಡ್ಸ್ ಎಲ್ಲ ಅವ್ರು ಫೋರ್ಸ್ ಮಾಡ್ತಾರೆ. ಪಿಕ್ನಿಕ್ಕಿಂದ ವಾಪಸ್ ಬರ್ಬೇಕಾದ್ರೆ 6:30 ಆಗಿಬಿಡುತ್ತೆ, ಸ್ವಲ್ಪ ಕತ್ಲಾಗಿರುತ್ತೆ. ಎಲ್ಲರೂ ನೀರು ಸಿಗಲಿ ಕಾಯ್ತಾ ಇರ್ತಾರೆ. 6:30 ಒಂದು ಜಾಗದಲ್ಲಿ ನೀರು ಸಿಗುತ್ತೆ, ಕೂತ್ಕೊಂಡು ಎಲ್ಲ ಊಟ ಮಾಡೋಣ ಅಂತಾರೆ. ಪ್ಯೂರ್ ವೆಜಿಟೇರಿಯನ್ ಫುಡ್ಡು. ಅವ್ನು ಹೇಳ್ತಾನೆ, ಇಲ್ಲ ನಾನು 6:30 ಕತ್ತೆ ಆಗ್ಬಿಡುತ್ತೆ, 6:30 ಆಗ್ತಾ ಇದೆ, ನಾನು ತಿನ್ನಲ್ಲ ಅಂತಾನೆ. ಮಾರೋ ಮಗ ಏನಾಗೋದಿಲ್ಲ, ಏನು ಪ್ಯೂರ್ ವೆಜಿಟೇರಿಯನ್ ಫೋರ್ಸ್ ಮಾಡ್ತಾರೆ, ತಿಂತಾನು. ಅವನು ಆಮೇಲೆ ಬರೀತಾನೆ, ಅವನಿಗೆ ಒಂದು 20 ವರ್ಷ ಆದಮೇಲೆ ಒಂದು ಬರವಣಿಗೆಯಲ್ಲಿ ಹೇಳ್ತಾನೆ, ದಿ ಹೋಲ್ ನೈಟ್ ಐ ಹ್ಯಾವ್ ವಾಮಿಟೆಡ್ ವಾಟ್ ಎವರ್ ಐ ಈಟನ್ ಅಂತ. ಬಿಕಾಸ್ he was a prisoner of his concept that I am a jail, I did not eat before after 6 o'clock. ಎಷ್ಟಾಗಂತ ನಮ್ಮಲ್ಲಿ ಸಂಬಂಧಗಳು ಕೆಡೋದು ಬಿಕಾಸ್ ವಿ ಹ್ಯಾವ್ ಸೋ ಮೆನಿ ನೋಷನ್ಸ್, ಪ್ರಿಜುಡೀಸ್. ಇವನು ಆ ಜಾತಿ, ಇವನ ಜಾತಿ, ಇವನು ಬಡವ, ಅವನು ಸಾವುಕಾರ, ಅವನು ಬೆಳಗಿದಾನೆ, ಇವನು ರಿಚ್ಚು, ಇವನು ಪೂರ್, ಅವನು ಆ ಸ್ಟೇಟ್, ಅವನು ಈ ಸ್ಟೇಟ್, ಅವನು ಇದೆಲ್ಲ ಕಿತ್ತಾಕಬೇಕು. ವಿ ಆರ್ ಆಲ್ ಒನ್ ಬಿಕಾಸ್ ಆಲ್ ಆಫ್ ಅಸ್ ಆರ್ ಕನೆಕ್ಟೆಡ್ ಬೈ ಕಾನ್ಷಿಯಸ್ನೆಸ್. ಸಂಬಂಧಕ್ಕೂ ಲೇಡೀಸ್, ಇವಾಗ ವುಮೆನ್ಸ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಗೂ ಏನು ಸಂಬಂಧ ಸ್ನೇಹಿತರೆ? ಸಂಬಂಧ ಬೆಳೆಯೋದೇ ಸ್ತ್ರೀಯರಿಂದ, ಸಂಬಂಧ ಬೆಳೆಯೋದು ತಾಯಿಯಿಂದ. ತಾಯಿನೇ ಇದ್ದಿದ್ರೆ ತಾಯಿ ಮಕ್ಕಳೇನಾಗ್ತಾರೆ. ಸಂಬಂಧಗಳು, ಕನೆಕ್ಟಿವಿಟಿ ಹ್ಯಾಪನ್ಸ್ ಓನ್ಲಿ ಥ್ರೂ ಮದರ್. ನಾವು ಯಾರು ನಮ್ಮ ಶಕ್ತಿನೇ ಗೊತ್ತಿಲ್ಲ ನಮಗೆ. ಇವತ್ತು ಮಹಿಳೆಯರೇನಾದರೂ ಅಬಲೆಯರಾಗಿದ್ದರೆ ಯಾರು ಕಾರಣ? ಸಮಾಜ ಕಾರಣ. ಅದಕ್ಕೆ yin yang, ಮೇಲ್ ಫಿಮೇಲ್ ಎರಡು ಬ್ಯಾಲೆನ್ಸ್ ಆಗಿರಬೇಕು. ಎನರ್ಜಿ ಮೇಲ್ ಫಿಮೇಲ್ ಬ್ಯಾಲೆನ್ಸ್ ಆಗಿರಬೇಕು. ಸಂಬಂಧಗಳು ಚೆನ್ನಾಗಿರಬೇಕು. ಅಂದರೆ ಸಮಾಜದಲ್ಲಿ ಒಡಕಿರಬಾರ್ದು, ಸಮತೋಲನ ಇರಬೇಕು. ಅಂತಂದರೆ ನಾವು ಅಭ್ಯಾಸ ಮಾಡಬೇಕು. ಯುವರ್ ಪೊಸಿಷನ್ ಇಸ್ ಇನ್ ಯುವರ್ ಹ್ಯಾಂಡ್, ಯುವರ್ ಹೆಲ್ತ್ ಇಸ್ ಇನ್ ಯುವರ್ ಹ್ಯಾಂಡ್, ಎವ್ರಿಥಿಂಗ್ ಇಸ್ ಇನ್ ಯುವರ್ ಹ್ಯಾಂಡ್. ಇವತ್ತು ನಾವು ಏನಾಗಿದ್ದೀವಿ ಅದಕ್ಕೆ ನಾವೇ ಕಾರಣ. ಅಂದರೆ ನಾನು ವುಮೆನ್ ಎಂಪವರ್ ಬಗ್ಗೆ ಜಾಸ್ತಿ ಹೇಳ್ಬಿಟ್ಟೆ. ಫ್ರೆಂಡ್ಸ್, ನಾನು ಕೆಲವು ಆಕ್ಯುಪ್ರೆಷರ್ ಪಾಯಿಂಟ್ಗಳನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಇದರಿಂದ ನೀವು ವುಮೆನ್ಸ್ಗೆ ಏನಪ್ಪ ಅಂತಂದರೆ, ಆರೋಗ್ಯವಾಗಿರಬೇಕಾದ್ರೆ ಎರಡು ನೀವು ಮುಖ್ಯವಾಗಿ ಗಮನಿಸಬೇಕು. ಏನು ಅಂದರೆ ವುಮೆನ್ಸ್ ಹೆಲ್ತ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ರಿಪ್ರೊಡಕ್ಟಿವ್ ಆರ್ಗನ್ಸ್. ನಾನು ಈಗಾಗಲೇ ಹೇಳ್ದಂಗೆ ಮೆನ್ಸ್ಟ್ರಿಯಲ್ ಸೈಕಲ್ ಎಸ್ಪೆಷಲಿ ಚೆನ್ನಾಗಿರಬೇಕು. ಆವಾಗಲೇ ಎಲ್ಲ ಹಾರ್ಮೋನ್ಗಳು ಚೆನ್ನಾಗಿ ಕೆಲಸ ಮಾಡುತ್ತೆ. ಅಂದರೆ ಇಟ್ ಈಸ್ ಈ ನಮ್ಮ ದೇಹದಲ್ಲಿ 7 ಚಕ್ರಗಳಿರುತ್ತೆ ಯೋಗಿಕ್ ಆಕ್ಯುಪ್ರೆಷರ್ ಪ್ರಕಾರ. ಅದನ್ನು ವೆಸ್ಟರ್ನ್ ಕಂಟ್ರೀಸಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರೀತಾರೆ. ನಿಮಗೆ ಮಹಿಳೆಯರ ಸಮಸ್ಯೆಗಳು, ವುಮೆನ್ ಪ್ರಾಬ್ಲಮ್ ಅಥವಾ ನಿರ್ನಾಳ ಗ್ರಂಥಿಗಳ ಅದು ನಿರ್ವಹಣೆಯಿಂದ ಒಂದು, ಅಥವಾ ಅದನ್ನು ಎಂಡೋಕ್ರೈನ್ ಗ್ಲ್ಯಾಂಡ್ ಬಗ್ಗೆ ಒಂದು ಬ್ರೋಷರ್ ಕೊಟ್ಟಿದ್ದೀನಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಎಲ್ಲರಿಗೂ ಈ ಬ್ರೋಷರ್ ಕೊಟ್ಟಿದ್ದೀನಿ.
ಕೊಟ್ಟಿದ್ದೀನಲ್ವಾ, ಇದನ್ನು ತೆಗೀರಿ. ಇದನ್ನು ಇಟ್ಕೊಳ್ಳಿ ಸ್ನೇಹಿತರೆ. ಇದರಲ್ಲಿ ಸ್ನೇಹಿತರೆ ಪ್ಲೀಸ್ ಎಲ್ಲ ಇಲ್ಲಿ ಅಟೆನ್ಷನ್ ಕೊಡಿ. ಓಕೆ ಓಕೆ. ಈ ಕಡೆ ಗಮನ ಕೊಡಿ. ನೋಡಿ, ಅದರಲ್ಲಿ ಈ ಮಧ್ಯದ ಪೇಜಲ್ಲಿ ಈ ಥರ ಒಂದು ಡಯಾಗ್ರಾಮ್ ಇದೆ, ಚಿತ್ರ ಇದೆ. ಅದು ನಮ್ಮ ಕೈಯಿನ ಚಿತ್ರ ಅಲ್ವಾ, ಎಡಗೈ ಬಲಗೈ ಅಲ್ವಾ. ಇದರಲ್ಲಿ ನಾನು ಕೆಲವುದು ಮುಖ್ಯವಾಗಿ ಹೆಂಗಸರಿಗೆ, ಸ್ತ್ರೀಯರಿಗೆ ಸಂಬಂಧಪಟ್ಟಾದ ಹೇಳ್ಕೊಡ್ತೀನಿ. ಯಾಕೆ ಅದು ತುಂಬ ಇಂಪಾರ್ಟೆಂಟ್ ಅಂದ್ಬಿಟ್ಟು, ಮೊದಲನೇದು ನೀವು ಕೈ ಭಾಗವನ್ನು ತಗೊಳ್ಳಿ. ಪಾಯಿಂಟ್ ನಂಬರ್ 10ರಿಂದ 15 ಇದೆ, ಗಮನಿಸಿ. ನಿಮ್ಮ ರಿಸ್ಟ್ ಅಂತೀವಲ್ಲ, ರಿಸ್ಟ್ ವಾಚ್ ಕಟ್ಕೊತೀರಲ್ಲ, ರಿಸ್ಟ್ ಗಡಿಯಾರ ಕಟ್ಕೊಳ್ತೀವಲ್ಲ ಕೈಗೆ, ಆ ಜಾಗದಲ್ಲಿ ನೋಡಿ, ಇಲ್ಲಿ ಹೆಬ್ಬಲ್ ಕೆಳಗಡೆ ಪಾಯಿಂಟ್ ನಂಬರ್ 10 ಅಂತಿದೆ. ಅದೇನು, ಅದು ಎಂಡೋಕ್ರೈನ್ ಅಥವಾ ನಿರ್ನಾಳ ಗ್ರಂಥಿ ಅಲ್ಲ, ಅದು ಪೈಲ್ಸಿಗೆ ಸಂಬಂಧಪಟ್ಟಿದ್ದು. ಅದ್ರ ಮುಂದಿಂದೆಲ್ಲ ಇಂಪಾರ್ಟೆಂಟು, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಅಕಸ್ಮಾತ್ ಇವಾಗ ನೀವು ಈ 38 ಅಲ್ಲಿ ಬಿಂದುಗಳು ತೋರಿಸಿದ್ದಾರೆ. ಇದನ್ನು ಬರೆದಿರೋದು, ರಚನೆ ಮಾಡಿರೋದು ಸುಶ್ರುತ ಋಷಿ ಸುಮಾರು 2500 ವರ್ಷದ ಹಿಂದೆ. ಇದು ತಪ್ಪಾಗೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಬರೆದಿರೋರು ಜ್ಞಾನಿಗಳು. ಈ ಪಾಯಿಂಟಲ್ಲಿ ನಿಮಗೇನಾದರೂ ನೋವಿತ್ತು ಅಂತಂದರೆ, ನೀವು ಯಾವ್ದಾದ್ರು ಒಂದು ಬ್ಲಂಟ್ ಇನ್ಸ್ಟ್ರೂಮೆಂಟ್, ಫಾರ್ ಎಕ್ಸಾಂಪಲ್ ನಾನು ಇದನ್ನು ತಗೋತೀನಿ, ಪೆನ್ನಿನ ಹಿಂಭಾಗದಿಂದ, ಇದು ಪೆನ್ ಹಿಂಭಾಗದಿಂದ ನೀವು ಅಥವಾ ಕೈ ಬೆರಳಿಂದ ಇಲ್ಲಿ ನೀವು ಜೋರಾಗಿ ಒತ್ತಡ ಕೊಡ್ತು ಅಂತಂದರೆ ಅಲ್ಲಿ ನೋವಿದ್ರೆ ನಿಮಗೆ ಪೈಲ್ ಸಂಬಂಧಿತ ಕಾಯಿಲೆ ಇದೆ. ಇದು ಡಯಾಗ್ನೋಸ್ ಮಾಡೋಕ್ಕೆ ತುಂಬ ಉಪಕಾರಿಯಾದಂಥ ಚಾರ್ಟ್ ಇದು. ಅಂದರೆ ಅದಕ್ಕೆ ಏನು ಮಾಡಬೇಕಾಗಿಲ್ಲ, ಅದಿದ್ದರೆ ನೀವು ಪ್ರತಿದಿನ ಆ ಪಾಯಿಂಟ್ಗೆ, ಆ ಬಿಂದು ಮೇಲೆ ಹೀಗೆ 1 ನಿಮಿಷ ಹಿಂಗೆ ಒತ್ತೋದು, ಒಂದು ಸ್ವಲ್ಪ ಬಿಡೋದು, ಒಂದು 5 ಸೆಕೆಂಡ್ ಒತ್ತೋದು, ತಿರ್ಗಾ ಬಿಡೋದು, ಒಂದು 5 ಸೆಕೆಂಡ್ ಒತ್ತೋದು, ಬಿಡೋದು, ಆ ಥರ 3 ನಿಮಿಷ ಮಾಡಿ.